यदा यदा हि धर्मस्य ग्लानिर्भवति भारती अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಈ ಸ್ತೋತ್ರದಂತೆ ಈ ದಿನ ರೋಣಿಹಾಳ ಗ್ರಾಮದಲ್ಲಿ ಸಕಲ ಸದ್ಭಕ್ತ ಮಂಡಳಿಯ ಕೃಪಾಶೀರ್ವಾದದೊಂದಿಗೆ ಬಿತ್ತರಗೊಳ್ಳಿರತಕ್ಕಂಥ ನಾಟಕ ಧರ್ಮದ ಊರಿನಲ್ಲಿ ದುರ್ಯೋಧನನ ಅಟ್ಟಹಾಸ. ಆ ದುರ್ಯೋಧನನ ಅಟ್ಟಹಾಸವನ್ನು ಮುರಿಲಿಕ್ಕೆ ಬರ್ತಕ್ಕಂಥವನೇ ಅನಾಥ ಮಗ. ಆ ಅಟ್ಟಹಾಸವನ್ನ ಮುರಿಲಿಕ್ಕೆ ಬಂದಿರತಕ್ಕಂಥ ಅನಾಥ ಮಗ ಅರ್ಥಾತ್. ಸೊ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಕ ನಮ್ಮ ನಿತ್ಯ ಸಮಾಜದ ನೈಜ ಚಿತ್ರಣವನ್ನ ತಮ್ಮ ಮುಂದೆ ಬಿಚ್ಚಿಡಲಿದೆ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಕದ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಸಹೃದಯಿ ಅತಿಥಿ ಮಹೋದಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಆತ್ಮೀಯರಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀಕಾಂತ್ ಪಾರ್ಗೊಂಡರು. ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ರೋಣಿಹಾಳ್ ಇವರು ಅರ್ಪಿಸುತ್ತಿರುವಂತಹ ಕಲಾಕುಸುಮ ಧರ್ಮದ ರಾಜ್ಯದಲ್ಲಿ ದುರ್ಯೋಧನನ ಅಟ್ಟಹಾಸ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಯಿ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರ ಪಾದಗಳಿಗೆ ಹನಿಮಣಿದು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಪೂಜ್ಯರಾಗಿರುವಂತಹ ವೇದಮೂರ್ತಿ ಶ್ರೀ ರಾಜಶೇಖರಯ್ಯ ರೋ ಹಿರೇಮಠವರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ವಹಿಸ್ತಾ ಅವರಿಗೆ ಪುಷ್ಪಾರ್ಪಣೆ ಮೂಲಕ ಈ ನಾಟಕಕ್ಕೆ ಸ್ವಾಗತವನ್ನು ಬಯಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ಕೇಸರಿ ಶಾಲು ಹಾಕುವುದರ ಮೂಲಕ ಹಾಗೂ ಪುಷ್ಪ ಸಮರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೆಳಗಡೆಗೆ ಕೂತು ನಾಟಕವನ್ನ ವೀಕ್ಷಣೆ ಮಾಡಬೇಕೆಂದು ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾವೆ. ದಯಮಾಡಿ ಯಾರು ನಿಲ್ಬಾರ್ದು, ದಯಮಾಡಿ ಕೆಳಗಡೆ ಕೂಡಬೇಕು. ಅದೇ ರೀತಿಯಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಮಾರುತೇಶ್ವರರ ಅರ್ಚಕರಾಗಿರುವಂತಹ ಶ್ರೀ ಜ್ಞಾನದೇವ್ ಜಾಧವ್ ಇವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ಶಾಲೋತ್ಸವ ಮೂಲಕ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ನಾಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ MS ಬೆಳ್ಳುಬ್ಬಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ವಿಜಯಪುರ ಇವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ನಾವು ಶಾಲೋತ್ಸವ ಮೂಲಕ ಪುಷ್ಪಾರ್ಪಣೆ ಮಾಡಿ ಸ್ವಾಗತವನ್ನು ಬಯಸಿಕೊಂಡು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ಮಾನ್ಯರಿಗೆ. ಅದೇ ರೀತಿಯಾಗಿ ನಾಟಕದ ಉದ್ಘಾಟನೆಗಳಿರುವಂತಹ ಗ್ರಾಮದ ಒಂದು ಮುಕ್ಕುಟ ಅಂತ ಹೇಳ್ಬಹುದು ಡಾಕ್ಟರ್ HN ನ್ಯಾಮಗೌಡ್ PhD ಪಶು ಇಲಾಖೆ ಇವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ನಾವು ಶಾಲೋತ್ಸವ ಮೂಲಕ ಹಾಗೂ ಪುಷ್ಪವನ್ನು ನೀಡುವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಟಕದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಹನುಮಂತ್ C ನ್ಯಾಮಗೌಡ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ನಾವು ಶಾಲೋತ್ಸವ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಇನ್ನೋರ್ವ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ರುದ್ರಗೌಡ ಗು ನ್ಯಾಮಗೌಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವ್ರಿಗೂ ಕೂಡ ಶಾಲೋತ್ಸವ ಮೂಲಕ ಸ್ವಾಗತವನ್ನು ಬಯಸಬೇಕಾಗುತ್ತದೆ. ಧನ್ಯವಾದಗಳು. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀಯುತ ಶರಣು ಸೌಕಾರ ನ್ಯಾಮಗೌಡ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶಾಲೆ ಹಾಕುವುದರ ಮೂಲಕ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ
ರೀತಿಯಾಗಿ ಶ್ರೀ ಸುರೇಶ್ ಗೋಲ್ಗೊಂಡ್ ರೇಷ್ಮೆ ಇಲಾಖೆ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವ್ರಿಗೂ ಕೂಡ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಬೇಕಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ರಮೇಶ್ ಗಾಯಕ್ವಾಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಎಂ ನ್ಯಾಮಗೌಡ್ ಸರ್ವೇರ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ಪುಷ್ಪವನ್ನು ನೀಡಬೇಕೆಂದು ಮಂಡಳಿ ಯುವಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ OS ಪಾಟೀಲ್ ಅಧ್ಯಕ್ಷರು PKPS ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಶ್ರೀಶೈಲ್ ಗೊಳಸಂಗಿ ವಾಣಿಜ್ಯ ತೆರಿಗೆ ಇಲಾಖೆ ಬಾಗಲಕೋಟ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಚಂದ್ರಕಾಂತ್ ಬಿರಾದಾರ್ ಪ್ರಗತಿಪರ ರೈತರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಾಟಕ ಯುವಕ ಮಂಡಳಿಯ ಮಿತ್ರರು ಅವರಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ SR ಗೋಲ್ಗೊಂಡ್ ಉಪನ್ಯಾಸಕರು ವಿಜಯ ಮಾಂತೇಶ್ ಕಾಲೇಜ್ ಹುಣಗೊಂದ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪ್ರಶಾಂತ್ ಸೊನ್ನದ್ JCB ಮಾಲೀಕರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪರಶುರಾಮ್ ನ್ಯಾಮಗೊಂಡ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಜಗದೀಶ್ ಬಾಡಿಗೆ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ನಾಟಕ ಮಂಡಳಿಯ ಯುವಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಬಾಡಿಗೆ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಯುವಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಚೇತನ್ ಬೀಳಿಗೆ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ರೂಡ್ಗಿ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಪುಷ್ಪವನ್ನು ನೀಡಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಹನುಮಂತ್ ನ್ಯಾಮಗೌಡ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ರಾಜಾರಾಮ್ ಕದಂ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ರಮೇಶ್ ಗಾಯಕ್ವಾಡ್ ಅಧ್ಯಕ್ಷರು SYS ಹೈಸ್ಕೂಲ್ ರಮೇಶ್ ಮಮದಾಪುರ್ ಅಧ್ಯಕ್ಷರು SYS ಹೈಸ್ಕೂಲ್ ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ PS ಬಸರಕೋಟ್ ಶಿಕ್ಷಕರು ಹಾಗೂ ಅಧ್ಯಕ್ಷರು ಗಾಣಿಗ ನೌಕರರ ಸಂಘ ಕೊಲ್ಹಾರ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮಂಜಪ್ಪ ಜಿಡ್ಡಿಮಣಿ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಬಕ್ಕಪ್ಪ ಕೋಲ್ಕಾರ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಶಿವಾನಂದ್ ಸೊನ್ನಾರ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ರಾಜು ಮಧುನ್ಕಿ ಸಾಕಿನ್ ಕುಪ್ಕಡ್ಡಿ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ನಾಟಕ ಮಂಡಳಿ ಮಿತ್ರರು ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ವಿರೂಪಾಕ್ಷಿ ಸೌದಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ
ಅಶೋಕ್ ಗಾಣಿಗೇರ್ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶಿವಪ್ಪ ಸೊನ್ನಾದ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ರಮೇಶ್ ದಳವಾಯಿ ಇವ್ರಿಗೂ ಕೂಡ ಸ್ವಾಗತ, ರಮೇಶ್ ಸೌದಿ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಜಿತೇಂದ್ರ ಎಲೆಕ್ಟ್ರಿಕಲ್ ಕೊಲ್ಹಾರ್ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಗುರುಸಿದ್ದಪ್ಪ ನ್ಯಾಮಗೌಡ್ ಪೊಲೀಸ್ ಇಲಾಖೆ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸೋಮು ಬಿರಾದಾರ್ ರೈತ ಮುಖಂಡರು ಕೋಲ್ಹಾರ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಗೌಡ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಎಂ ಎಂ ರೂಢಿಗಿ ವ್ಯಾಪಾರಸ್ಥರು ಇವರು ಕೂಡ ಸ್ವಾಗತ. ಅದೇ ರೀತಿಯಾಗಿ ಶ್ರೀ ಇರ್ಸಂಗಪ್ಪ ಹಂಡಿ ಶಿಕ್ಷಕರು ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ರುದ್ರೇಶ್ ನ್ಯಾನ್ಗೌಡ್ ಇಂಜಿನಿಯರ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಬಯಸಬೇಕೆಂದು ಯುವಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಉಮೇಶ್ ಹೊಸಮನಿ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಹನುಮಂತ್ ನ್ಯಾಮಗೌಡ್ KSRTC ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಲಕ್ಷ್ಮಣ್ ಪತ್ತಾರ್ ಜ್ಯುವೆಲರ್ಸ್ ವಿಜಯಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ರಾವತ್ತ ಹಂಡಿ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ತಾನಾಜಿ ಕದಂ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ನ್ಯಾಮಗೌಡ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ. ಅದೇ ರೀತಿಯಾಗಿ ಪ್ರಗತಿಪರ ರೈತರಾಗಿರುವಂತಹ ಶ್ರೀ ಸಚಿನ್ ಪಾಲ್ಗೊಂಡ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪರಸು ಕಾಕಂಡಿಕಿ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಅಶೋಕ್ ನ್ಯಾಮಗೌಡ್ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಶ್ರೀಶೈಲ್ ಹಂಡಿ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀ ನೀಲಪ್ಪ ಜಗದಾಳ್ ಇವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀ ಸಂತೋಷ್ ಬಾಗಲಕೋಟ್ ವಕೀಲರು ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪಡೆಪ್ಪ ಕೋಲ್ಕಾರ್ ಗ್ರಾಮ ಪಂಚಾಯತ್ ಸದಸ್ಯರು ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಮಾರುತಿ ದೋಸ್ಲೆ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮಾರುತಿ ಬುಯ್ಟೆ ಪ್ರವೀಣ್ ಬುಯ್ಟೆ ಪ್ರಥಮ ದರ್ಜೆ ಗುತ್ತಿಗೆದಾರರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಸವರಾಜ್ ಜಗದಾಳ್ ಪ್ರಗತಿಪರ ರೈತರು ರೋಣಿಹಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ
ಶಿವಾನಂದ್ ಜಮಖಂಡಿ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಅಶೋಕ್ ಜಮಖಂಡಿ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಯಾಳ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪ್ರವೀಣ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಾಟಕವನ್ನ ವೀಕ್ಷಣೆ ಮಾಡಲು ಬಂದಿರುವಂತಹ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೂ ಈ ನಾಟಕದಲ್ಲಿ ಸಂಗೀತವನ್ನು ನೀಡುತ್ತಿರುವಂತಹ ಸಂಗೀತ ಮಂಡಳಿಯವರಿಗೂ ಹಾಗೂ ಈ ಒಂದು ರಂಗಸಜ್ಜಿಕೆಯನ್ನ ನಿರ್ಮಿಸಿಕೊಟ್ಟಿರುವಂತಹ ರಂಗಸಜ್ಜಿಕೆ ಎಲ್ಲ ಯುವಕ ಮಿತ್ರರಿಗೂ ಹಾಗೂ ನಾಟಕವನ್ನು ವೀಕ್ಷಣೆ ಮಾಡಿರುವಂತಹ ಎಲ್ಲ ಗ್ರಾಮದ ತಾಯಂದಿರಿಗೂ ಹಾಗೂ ಅವರಿವರೆನ್ನದೇ ಈ ಒಂದು ನಾಟಕಕ್ಕೆ ತಮ್ಮದೇ ಆಗಿರುವಂತಹ ಸಹಕಾರ ಎಲ್ಲರಿಗೂ ಈ ಒಂದು ನಾಟಕಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದಿನ ಹಂತವನ್ನ ಸಹೋದರಾಗಿರುವಂತಹ ಸಿದ್ದಿಂಗ್ ರೂಢಿಗೆ ಸರ್ ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದೆ. ಸಾರ್ವರನ್ನ ಹೃದಯ ತುಂಬಿ ಆತ್ಮೀಯವಾಗಿ ಸ್ವಾಗತಿಸಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಶ್ರೀಕಾಂತ್ ಪಾಲ್ಗೊಂಡವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೂ ಕೂಡ ಕೇಸರಿ ಓಂಕಾರ ರೂಪದಲ್ಲಿರ್ತಕ್ಕಂಥ ಕೇಸರಿ ಟವಲ್ ಮತ್ತೆ ಹೂಗುಚ್ಚ ಸಮರ್ಪಣೆಯನ್ನ ಮಾಡುವುದರ ಮೂಲಕ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ಸಂಘಟಕರು ಅದೇ ರೀತಿಯಾಗಿ ಶ್ರೀ ಸಿದ್ದಿಂಗ್ ರೂಢಗಿ ಗುರುಗಳು ಕೂಡ ನಾವು ಶಾಲೋತ್ಸವ ಮೂಲಕ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬೇಕಂತ ಕೇಳ್ಕೊತಾ ಇದ್ದೇವೆ. ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಯುತ ಮಹೇಶ್ ಬಾಟಿ ಹಾಗೂ ಸಂತೋಷ್ ಚಾತನ್ ಅವರು ಇವರನ್ನು ಕೂಡ ನಮ್ಮ ಸಂಘಟಕರು ಆತ್ಮೀಯವಾಗಿ ಹೂಗುಚ್ಚ ಸಮರ್ಪಣೆ ಮತ್ತು ಟವಲ್ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಮಹೇಶ್ ಪಾಟಿ ಅವರನ್ನು ಕೂಡ ಆತ್ಮೀಯವಾಗಿ ಹೂಗುಚ್ಚ ಸಮರ್ಪಣೆಯ ಮೂಲಕ ಸ್ವಾಗತಿಸಬೇಕು. ಆತ್ಮೀಯರೇ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಸರ್ವರ ಅಭ್ಯುದಯವೇ ಸಮಾಜದ ಧ್ಯೇಯೋದ್ದೇಶವಾಗಿರುತ್ತೆ. ಆದರೆ ಅಂತ ಸಮಾಜದಲ್ಲಿ ಅದನ್ನೇ ಕೆದಕ್ತಕ್ಕಂಥ ಕೆಲವು ವಿನಾಶಾಯಕವಾಗಿರ್ತಕ್ಕಂಥ ಕೃತ್ಯಗಳು ಜರುಗುತ್ತವೆ ಅಂತಕ್ಕಂಥದ್ದನ್ನ ಬಿತ್ತರಿಸ್ತಕ್ಕಂಥ
ಅದರ ಜೊತೆಗೆ ಅದೆಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಸಾತ್ವಿಕ ಶಕ್ತಿ ಹಾಗೆ ಸಮಾಜದಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಬಿಚ್ಚಲಾಗ್ತದೆ. ಸೊ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರಣವನ್ನು ನೀಡಿರ್ತಕ್ಕಂಥ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಹೃದಯ ತುಂಬಿ ಅವರಿವರನ್ನದೇ ಸರ್ವರನ್ನ ನನ್ನವರೆಂದು ಭಾವಿಸಿ ಸರ್ವರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥವರು ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್ ಎನ್ ನ್ಯಾಮಗೌಡ್ ಅವರು. ಪಶು ವೈದ್ಯಾಧಿಕಾರಿಗಳು. ಇವರು ಎಲ್ಲ ಅತಿಥಿ ಮಹೋದಯರ ಸಹಕಾರದೊಂದಿಗೆ ಗುರುವರ್ಯರ ಆಶೀರ್ವಾದದೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆ ಅಂದ್ರೆ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಚಾಲನೆ. ಈ ಚಾಲನೆಯ ಮೂಲಕ ಕಾರ್ಯಕ್ರಮ ಎಡೆಬಿಡದೆ ನಿರಂತರವಾಗಿ ನಡೆಯಲಿ ಅಂತಕ್ಕಂಥ ಒಂದು ಹೃನ್ಮನಸ್ಸಿನಿಂದ ಹಾರೈಸಿರ್ತಕ್ಕಂಥ ಸಮಸ್ತ ಅತಿಥಿ ಮಹೋದಯರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥವರು ಶ್ರೀ ಜಯೇಶ್ ನ್ಯಾಮಗೌಡ್ ಡಿವೈಎಸ್ಪಿ ಹುಣಬಾದ್. ಪರವಾಗಿ ಅವರ ಪಿತೃಶ್ರೀ ಅವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶರಣ ಸಾವುಕಾರ್ ನ್ಯಾಮಗೌಡ್ರವರು. ಅದೇ ರೀತಿ ಡಾಕ್ಟರ್ SR ಗೋಲ್ಗೊಂಡ್ ಉಪನ್ಯಾಸಕರು ವಿಜಯ ಮಹಾಂತೇಶ ಕಾಲೇಜ್ ಹುನಗುಂದ ಹಾಗೂ ಶ್ರೀ OS ಪಾಟೀಲ್ PKPS ಅಧ್ಯಕ್ಷರು, ಚಂದ್ರಕಾಂತ್ ಬಿರಾದಾರ್, ಶ್ರೀ MM ನ್ಯಾಮಗೌಡ್ ಭೂಮಾಪನ ಇಲಾಖೆ ಅದು ಇವರ ಎಲ್ಲ ಅತಿಥಿ ಮಹೋದಯರ ಸಹಕಾರದೊಂದಿಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ಕಡಲು ನಿನ್ನದೆ ಹಡಲು ನಿನ್ನದೆ ಮುಳುಗದಿರಲಿ ಬದು. ಹಬ್ಬಿನಗಲಿ ಪ್ರೀತಿ ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ನೆಲಲಾಗಿಸಿದ ಎಲ್ಲವೋ ನಿನ್ನದೆ ನೆಲಲಾಗಿಸಿದ ಎಲ್ಲವೋ ನಿನ್ನದೆ ಇರಲಿ ಕರೀತಿ. ಜ್ಯೋತಿಯ ಬೆಳಕಲ್ಲಿ ಸಂಬಂಧವನ್ನ ಅಳಿಸ್ತಕ್ಕಂಥ ಗುರುವರ್ಯರ ಆಶೀರ್ವಾದ ಮತ್ತು ಎಲ್ಲ ಅತಿಥಿ ಮಹೋದಯರ ಹೃದಯದ ಭಾವನೆಗಳು, ಹಾರೈಕೆಗಳು ಈ ಗ್ರಾಮದಲ್ಲಿ ಸದಾ ಉತ್ತಮವಾಗಿರ್ತಕ್ಕಂಥ ವಾತಾವರಣ, ನೆಮ್ಮದಿಯ ಬದುಕಿಗೆ ದಾರಿಯಾಗಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ಪ್ರಕೃತಿಯ ಸೊಬಗಾಗಿರ್ತಕ್ಕಂಥ ಹಸಿರನ್ನ ಉಸಿರಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದು ಸಸಿಗೆ ನೀರುಣಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥವರು ಸಿದ್ದಣ್ಣ ಬಡಗೆ ಶಿಲ್ಪಕಾರರು, ಪರಶುರಾಮ್ P ನ್ಯಾಮಗೌಡ್ ಯುವ ಧುರೀಣರು, ಪ್ರಶಾಂತ್ ಸೊನ್ನರ್ JCB ಮಾಲೀಕರು, ಜಿತೇಂದ್ರ ಚೌಧರಿ ಎಲೆಕ್ಟ್ರಿಕಲ್ ಕೋಲಾರ್, ವಿರೂಪಾಕ್ಷಿ ಸೌದಿ, ಅಶೋಕ್ ಗಾಣಿಗೇರ್, ರಾಜು ಮದಗುಣಿಕೆ ಎಲ್ಲ ಯುವ ಧುರೀಣರು ಹಾಗೂ ಶಿವಪ್ಪ ಉಪಶಪ್ಪ ಸೊನ್ನರ್ ಪ್ರಗತಿಪರ ರೈತರು, ಈ ಎಲ್ಲ ಅತಿಥಿಗಳು ಸರ್ವ ಅತಿಥಿ ಮಹೋದಯರ ಸಹಕಾರದೊಂದಿಗೆ ಸಾಂಕೇತಿಕವಾಗಿ ಸಸಿಗೆ ನೀರುಣಿಸುವುದರ ಮೂಲಕ ಸಸ್ಯದ ಮಹತ್ವ, ಗಿಡ ಮರಗಳು ಇಲ್ಲದಿದ್ದರೆ ಮನುಷ್ಯನಿಗೆ ಭೂಮಿಯಲ್ಲಿ ಅಸ್ತಿತ್ವ ಇಲ್ಲ ಅಂತಕ್ಕಂಥದ್ದನ್ನು ಪ್ರಸ್ತಾಪಿಸ್ತಾ ಸಸ್ಯಗಳನ್ನು
ಹೆಚ್ಚೆಚ್ಚು ನಡೆಸುವುದರ ಮೂಲಕ ಈ ಪ್ರಕೃತಿಯ ಸೊಬಗನ್ನ ಹೆಚ್ಚಿಸ್ತಕ್ಕಂತಹ ಒಂದು ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಮನಸ್ಸು ಸೆಳೆಯಲಿ ನವಿಲೇ ಆತ್ಮೀಯರೇ, ಮಾನವ ಪ್ರಕೃತಿಯ ಕೂಸು. ಯಾವುದೇ ತಂತ್ರಜ್ಞಾನದ ಬೆಳವಣಿಗೆಯಾದರೂ ಕೂಡ ಪ್ರಕೃತಿಯನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತಕ್ಕಂಥ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಅಭಿನಂದನೆಗಳು. ಈಗ ಬಲೂನ್ ಉದ್ಘಾಟನಾ ಕಾರ್ಯಕ್ರಮ. ಈ ಬಲೂನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥವರು ಶ್ರೀಯುತ ಉಮೇಶ್ ಹೊಸಮನಿ, ಶ್ರೀ ಚೇತನ್ ಬೀಳಿಗೆ ಹಾಗೂ ಶಿವಾನಂದ್ ಸುನ್ನದ್, ಶ್ರೀಮತಿ ಮಂಜುಳಾ ಜಗತಾಪ್, ಅಶೋಕ್ ಜಮಖಂಡಿ, ಅವರ ಪರವಾಗಿ ಶಿವರಾಜ್ ಜಮಖಂಡಿ, ಪಡ್ಯಪ್ಪ ಗೋಲ್ಕಾರ್, ಬಸವರಾಜ ಬಾಡ್ಗಿ, ಅಶೋಕ್ ನ್ಯಾಂಗೋಡ್ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಆದಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಒಂದೊಡನೆ ನಮ್ಮ ಸಿಗಲಿ. ಇದೇ ನಾಡು ಇದೇ ಭಾಷೆ ಎಲ್ಲೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಒಂದೊಡನೆ ನಮ್ಮ ಸಿಗಲಿ. ಇದೇ ನಾಡು ಇದೇ ಭಾಷೆ ಎಲ್ಲೆಂದು ಅದೇ ರೀತಿ ದೈವ ಆರಾಧನೆ ಮಾನವನ ಆದ್ಯ ಕರ್ತವ್ಯ. ಈಗ ಪುಷ್ಪಾರ್ಚನೆಯ ಕಾರ್ಯಕ್ರಮದಲ್ಲಿ ಇಲ್ಲಿ ತಮ್ಮ ಮುಂದೆ ಇರತಕ್ಕಂಥ ನಡೆದಾಡುವ ದೇವರು ಆಧ್ಯಾತ್ಮದ ಆತ್ಮಬಿಂದು, ಜ್ಞಾನದ ಸಂಪತ್ತು, ಸರ್ವರಲ್ಲೂ ಜ್ಞಾನದ ಮೂಲಕ ಸಾತ್ವಿಕತೆಯ ಸರಳತೆಯನ್ನು ಬಿತ್ತಿ ಹೋಗಿರ್ತಕ್ಕಂಥ ಬಯಲಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥ ಬಯಲೇಶ್ವರ. ಸೊ ಹಾಗೂ ಹನುಮಂತ, ಬಲಭೀಮ, ಆಂಜನೇಯ, ಪವನಪುತ್ರ, ವಾಯುಪುತ್ರ, ಸಂಕಟ ಮೋಚನ, ಶನಿ ನಿವಾರಕ ಎಂಬ ಹಲವಾರು ಹೆಸರುಗಳಲ್ಲಿ ಬಜರಂಗಿಯಾಗಿ ನಿಂತಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನ ಮಾಡುತ್ತಾ ಸರ್ವರಿಗೂ ಸನ್ಮಂಗಳವಾಗಲಿ ಅಂತ ಬಯಸ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ಆಹ್ವಾನಿತರು ಶ್ರೀ PS ಬಸರಕೋಡ ಅಧ್ಯಕ್ಷರು, ಗಾಣಿಗ ನೌಕರ ಸಂಘ ಕೊಲ್ಲಾರ್, ಸುರೇಶ್ ಎಲ್ ಗೋಲ್ಗೊಂಡ್, ತಾಲೂಕು ರೇಷ್ಮೆ ಇಲಾಖೆ, ಸಂಗಮೇಶ್ ಮಾಹಂಡಿ ಅವರ ಪರವಾಗಿ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀಶೈಲ್ ಮಾಹಂಡಿ ಕಾರ್ಯದರ್ಶಿಗಳು, ಹನುಮಂತ್ ನ್ಯಾಮಗೌಡ್ ಶಿಕ್ಷಕರು, ಹನುಮಂತ್ ನ್ಯಾಮಗೌಡ್ KSRTC ಬೆಳಗಾವಿ, ಕಾಕಣಿಕೆ ಆಟೋಮೊಬೈಲ್, ಈ ಎಲ್ಲ ಅತಿಥಿ ಮಹೋದಯರು ಸರ್ವ ಅತಿಥಿಗಳ ಸಹಕಾರದೊಂದಿಗೆ ಈ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಹೂವದನ್ನಿರಿ ಎಲ್ಲ ಹೂವದನ್ನಿರಿ, ಹೂವದನ್ನಿರಿ ಎಲ್ಲ ಹೂವದನ್ನಿರಿ, ಪಾದ ಪೂಜೆಯ ಮಾಡುವ ಗುರುಪಾದ ಪೂಜೆಯ ಮಾಡುವ, ಪಾದ ಪೂಜೆಯ ಮಾಡುವ ಗುರುಪಾದ ಪೂಜೆಯ ಮಾಡುವ. ಹೂವದನ್ನಿರಿ ಎಲ್ಲ ಹೂವದನ್ನಿರಿ, ಹೂವದನ್ನಿರಿ ಎಲ್ಲ ಹೂವದನ್ನಿರಿ, ಪಾದ ಪೂಜೆಯ ಮಾಡುವ ಗುರುಪಾದ ಪೂಜೆಯ ಮಾಡುವ.
ನವರಸಗಳನ್ನ ಬಿತ್ತರಿಸ್ತಕ್ಕಂಥ ನಾಟಕದ ವೇದಿಕೆಯಲ್ಲಿ ಭಕ್ತಿ ರಸವನ್ನು ಹೊಂಚಿರ್ತಕ್ಕಂಥ ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಕಲ ಅತಿಥಿ ಮಹೋದಯರಿಗೆ ಅಭಿನಂದನೆಗಳು. ಈಗ ಬಾಣದ ಉದ್ಘಾಟನೆಯಲ್ಲಿ ಕಾಣಿಸಿರ್ತಕ್ಕಂಥ ಆಹ್ವಾನಿತರು ಶ್ರೀಯುತ ಶ್ರೀ ನಿಲಂಗೌಡ ಹೂ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರೋಣಿಹಾಳ್, ಸಂತೋಷ್ ಬಾಗಲಕೋಟ್ ವಕೀಲರು, ಅರುಣ್ ಶ್ರೀ ಬಿರಾದಾರ್ ಬೋರ್ವೆಲ್ ಮಾಲೀಕರು, ಪ್ರವೀಣ್ ಬೊಯ್ಟೆ ಕೆಇಬಿ ಕಾಂಟ್ರಾಕ್ಟರ್, ಗೌರೀಶ್ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು, ಲಕ್ಷ್ಮಣ್ ಇ ಪತಾರ್ ಜ್ಯುವೆಲರಿ ಶಾಪ್ ವಿಜಯಪುರ, ಶ್ರೀ ಮಾರುತಿ ಭೋಸ್ಲೆ ಸದಸ್ಯರು ಗ್ರಾಮ ಪಂಚಾಯತ್ ರೋಣಿಹಾಳ್, ಈ ಎಲ್ಲ ಆಹ್ವಾನಿತರು ಸಕಲ ಅತಿಥಿ ಮಹೋದಯರ ನೆರವಿನಲ್ಲಿ ಗುರಿ ನಿಶ್ಚಿತ, ಆ ಗುರಿಯೇ ಸದಾ ಶಾಶ್ವತವಾಗಿರಲಿ ಅಂತ ಹೇಳ್ತಾ ಈ ಬಾಣದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಬೇಕು. ರಾಮ ರಾಮ ಹಾಡಿಯೋ ರಾಮ ಬರುವನ ಅವನ ಹಿಂದೆ ಹನುಮನ ವಿಶ್ವರೂಪಿ ವಿಶ್ವಗಾತಿ ರಾಮಚಂದ್ರನೋ ವಿಶ್ವಕೈಲ ಮಾದರಿ ಶ್ರೀರಾಮನೋ ಜೈ ಶ್ರೀರಾಮ ಜೈ ಶ್ರೀರಾಮ. ರಾಮ ರಾಮ ಹಾಡಿಯೋ ರಾಮ ಬರುವನೋ ಅವನ ಹಿಂದೆ ಹನುಮನೋ ಇರುವನೋ ಜೈ ಶ್ರೀರಾಮ ಜೈ ಶ್ರೀರಾಮ. ಗುರಿ ಜೀವನಕ್ಕೆ ಎಷ್ಟು ಮುಖ್ಯ, ಆ ಗುರಿ ತಲುಪಬೇಕಾದ್ರೆ ಯಾವ ರೀತಿ ಪ್ರಯತ್ನ ನಡಿಬೇಕು ಅಂತಕ್ಕಂಥದ್ದನ್ನ ಬಾಣದ ಮೂಲಕ ತೋರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಅಭಿನಂದನೆಗಳು. ಈಗ ಶಾಂತಿಯ ದ್ಯೋತಕ, ಸ್ವಾತಂತ್ರ್ಯದ ಸಂಕೇತವಾಗಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಮೇಶ್ ಕು ಮಮದಾಪುರ್ ಅಧ್ಯಕ್ಷರು ಹೈಸ್ಕೂಲ್ ರೋಣಿಹಾಳ್, ರಮೇಶ್ ಗಾಯಕ್ವಾಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು, ಬಸವರಾಜ್ ಜಗದಾಳ್ ಪ್ರಗತಿಪರ ರೈತರು, ಶ್ರೀಶೈಲ್ ಶಂಭು ಹೊಸಂಗಿ ವಾಣಿಜ್ಯ ತೆರಿಗೆ ಇಲಾಖೆ, ಸೋಮು ಬಿ ಬಿರಾದಾರ್ ರೈತ ಸಂಘದ ಅಧ್ಯಕ್ಷರು ಕೊಲ್ಲಾರ್, ಬಸವರಾಜ್ ರೋಡ್ಗಿ PKPS ಸದಸ್ಯರು ರೋಣಿಹಾಳ್, MM ರೂಡ್ಗಿ ವ್ಯಾಪಾರಸ್ಥರು, ಶ್ರೀ ಮಂಜಪ್ಪ ಜಡ್ಡಿಮಣಿ ಪ್ರಗತಿಪರ ರೈತರು. ಈ ಎಲ್ಲ ಅತಿಥಿ ಮಹೋದಯರು ನಮಸ್ಕಾರಗಳು. ಜಗತ್ತಿನ ನಮ್ಮೂರಿನ ಆರಾಧ್ಯ ದೇವತೆಗಳಾದ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರ ದೇವರಗಳ ಪಾದಕಮಲಗಳಲ್ಲಿ ಹಣೆಮಣೆನು ಹಾಗೂ ಈ ನಾವು ಈ 20ನೇ ಶತಮಾನದಲ್ಲಿ ಕಂಡಂಥ ಸಿದ್ದೇಶ್ವರ ಸ್ವಾಮಿಗಳ ಪಾದಕಮಲಗಳಲ್ಲಿ ಹಣೆಮಣಿದು ಹಾಗೂ ನಮ್ಮೂರಿನ ಆರಾಧ್ಯ ಸ್ವಾಮಿಗಳಾದ ಅಥವಾ ಈ ನಾಟಕದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ರಾಜಶೇಖರ ಹಿರೇಮಠ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥದ್ದು ಜ್ಞಾನದೇವ್ ಜಾಧವ್ ಅರ್ಚಕರು, ಅವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಈಗ ಇಲ್ಲಿ ಮೇಲೆ ಇರುವಂಥ ಎಲ್ಲ ಗಣ್ಯತರೆ ಅವರಿಗೆಲ್ಲರಿಗೂ ನಮಸ್ಕಾರಗಳು. ಹಾಗೂ ಈ ಕಲಾಭಿಮಾನ ಕಲೆಯನ್ನು ತಿಳಿದುಕೊಂಡು ಕಲೆಯನ್ನು ನೋಡಬೇಕಂತ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರಗಳು. ಈ ನಾಟಕ ಬಗ್ಗೆ ನಾನು ಹೇಳಬೇಕಾಗಿದ್ದು ಏನಂದ್ರೆ, ನಾಟಕ ಅನ್ನೋದು ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಬರೀ ಕಾರ್ಯ ಅಥವಾ ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಆಕ್ಟ್ ಅಂತ ಕರೀತಾರೆ. ನಾಟಕ ಅನ್ನೋದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ನಾನು ನನ್ನಿಂದಲೇ ಕಲೆಯನ್ನು ಅಭಿನಯಿಸಿ ಇಲ್ಲಿ ತಿಳಿಸಿಕೊಟ್ಟು ಸಮಾಜಕ್ಕೆ ಸುಧಾರಣೆ ಮಾಡುವುದೊಂದು ನಾಟಕದ ಅರ್ಥ. ಇವತ್ತಿನ ದಿವಸದಲ್ಲಿ ಏನು ಹೇಳ್ಬೇಕಂದ್ರೆ, ಇವತ್ತಿನ ದಿವಸದಲ್ಲಿ ನೀವು ನಾಟಕಗಳನ್ನು ನೋಡ್ತಿರ್ಬೋದು. ಯೂಟ್ಯೂಬ್ ಓಡಿದ್ರೆ ಎಲ್ಲ ನಾಟಕಗಳು ಸಿಗ್ತಾವೆ. ಆದ್ರೆ ಲೈವ್ ಆಗಿ ನಾಟಕಗಳು ಸಿಗ್ಬೇಕಂದ್ರೆ ನಾವು ಇಲ್ಲೇ ನೋಡ್ಬೇಕು. ಈಗ ನಾನು ಸುಮಾರಾಗಿ ವಿಚಾರ ನೋಡ್ಲಾಗಿ
ಈಗ 1500 ವರ್ಷಗಳ ಹಿಂದಿನವ್ರು ಹೆಂಗ್ ನೋಡ್ತಿದ್ರು ನಾಟಕ, ಈಗ ಡಿಜಿಟಲ್ ಯುಗದೊಳಗೆ ನಾವು ನಾಟಕ ನೋಡ್ತಿರ್ತೀವಿ. ನಾಟಕ ನೋಡಿದ್ರು 1500 ವರ್ಷಗಳಿಂದ ಯಾರು ನೋಡ್ತಿದ್ರು ಅಂದ್ರೆ ಬಸವಣ್ಣನವರ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಹೋದ್ರೆ ನಾಟಕಗಳನ್ನು ಎಲ್ಲಿ ನೋಡಬೇಕು, ಹೆಂಗ್ ನೋಡಬೇಕು ಅನ್ನೋದು ಯಾರಿಗಾರು ಗೊತ್ತಿದ್ರೆ ಅದನ್ನ ನಾನು ಹೇಳ್ಬೇಕೇನಂದ್ರೆ, ಅವಾಗಿನ ರಾಜ್ಯ ಮನೆತನದ ಕಲ್ಯಾಣ ಚಾಳುಕ್ಯರು, ಬಾದಾಮಿ ಚಾಳುಕ್ಯರು ಮತ್ತು ಹೊಯ್ಸಳರು, ಇವರೆಲ್ಲರೂ ಏನು ಪಲ್ಲವರು ಎಲ್ಲರೂ ಏನೇನಿದಾರ ನಮ್ಮ ರಾಜ್ಯವನ್ನು ಆಳಿದಂಥವ್ರು, ಅವರು ಗುಡಿಯ ಹಿಂಬಾಗಿಲ, ಗುಡಿಯ ಮಗ್ಗಿಲ ಬಾಗಿಲದಲ್ಲಿ ಅವ್ರ ಕತೆಗಳನ್ನು ಕಟ್ಟಿ ಆ ನಾಟಕಗಳನ್ನು ನೋಡ್ತಿದ್ರು. ಅವಾಗ ಅವನ್ನ ನೋಡಿ ಅಲ್ಲಿ ದೇವರಿಗೆ ದರ್ಶನ ಮಾಡ್ಕೊಂಡು ಅದು ಸುತ್ತಮುತ್ತಲು ನೋಡ್ಕೊಂಡು ಹೋಗ್ತಿದ್ರು. ಅಂತ ನಾಟಕಗಳನ್ನು ಅವಾಗಿನ ಕಾಲದಾಗ ನೋಡ್ತಿದ್ರು. ಇವತ್ತಿನ ಕಾಲದಾಗ ನಾವು ಲೈವ್ ಆಗಿರುವಂತ ನಾಟಕಗಳನ್ನು ನೋಡೋದು ಕಡಿಮೆ, ಯಾಕಂದ್ರೆ ಡಿಜಿಟಲ್ ಯುಗದೊಳಗೆ ಹಿಂಗೆ ಬಂದೈತಿ. ಆನಂತರ ಇನ್ನೊಂದು ಸ್ವಲ್ಪ ನಾ ನಾಟಕದ ಬಗ್ಗೆ ಹೇಳ್ಬೇಕಂದ್ರ, ಇದೇ ನಾಟಕದ ಹೇಳ್ಬೇಕಂದ್ರ ಇದು ಏನಂದ್ರ, ನಾಟಕದ ಏನಂದ್ರ ಧರ್ಮದ ಊರಲ್ಲಿ ದುರ್ಯೋಧನನ ಅರ್ಥಾರ್ಥ ಅನಾಥ ಮಗುವಿನಿಂದ ಧರ್ಮದ ಉಳಿಯುವಿಕೆ. ಆದ್ರೆ ಇದರ ಅರ್ಥ ಇಲ್ಲಿ ನಾನು ಹೇಳ್ಬೇಕಂತೇನಂದ್ರ, ಇದನ್ನ ಈ ರಾಮಾಯಣ ಮಹಾಭಾರತ ಕಥೆಗಳನ್ನು ಓದ್ತಿರ್ತೇವೆ ನಾವು. ರಾಮಾಯಣದೊಳಗೆ ಓದಾಕ್ ಹೋದ್ರ ಅವಾಗ ರಾಮ ಧರ್ಮದ ಬಗ್ಗೆ ಮಾಡ್ತಾ ಇರ್ತಾನ, ರಾವಣ ಅಧರ್ಮದ ಬಗ್ಗೆ ಮಾಡ್ತಾ ಇರ್ತಾನ. ಆ ಅಧರ್ಮವನ್ನು ಅದನ್ನು ಏನೋ ಅಳಿವಿ ಹಾಕಿ ಅದನ್ನು ಅಳಿಸ್ಬೇಕಂತಂದ್ರ ರಾಮ ಹುಟ್ಟುಕೊಂಡ ಬಿಟ್ಟಿರ್ತಾನ. ಆ ತರವಾಗಿ ಈ ಕಥೆಯಲ್ಲಿ ಅದೇ ರೀತಿಯಾಗಿ ಮಹಾಭಾರತವನ್ನು ನೀವು ಕಥೆ ಕೇಳ್ಕೊತವ್ರಿ, 5 ಮಂದಿ ಇರ್ತಾರ. ಅಂತವ್ರೊಳಗೆ ದುರ್ಯೋಧನ ಒಬ್ಬ ಇರ್ತಾನ. ಆ ದುರ್ಯೋಧನ ಏನ್ ಮಾಡ್ತಾ ಇರ್ತಾನ, ಅಲ್ಲಿ ಅವನು ಅಟ್ಟಹಾಸವನ್ನು ಮಾಡ್ತಾ ಇರ್ತಾನೆ. ಅವಾಗ ಅವರು ಒಟ್ಟರು ಧರ್ಮದಿಂದ ಅರ್ಜುನ ಇವರೆಲ್ಲರೂ ಕೂಡ್ಕೊಂಡು ಅವಾಗ ಮಟ್ಟ ಹಾಕ್ಲಿಕ್ಕೆ ಅವ ಬಂದೇ ಬರ್ತಾರ. ಹಂಗ ನಾವು ಯಾವ್ದಾದ್ರು ಏನಾದ್ರು ತಪ್ಪ ಕಾರ್ಯಗಳನ್ನು ನಾವು ಸಮಾಜದಲ್ಲಿ ಮಾಡ್ತಾ ಹೋದ್ರೆ ಅವನನ್ನು ಮಟ್ಟ ಹಾಕ್ಲಿಕ್ಕೆ ಒಬ್ಬ ಬಂದೇ ಬರ್ತಾನ ಅನ್ನೋದನ್ನು ಈ ಕಥೆಯ ಅರ್ಥ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಮಾಜದಲ್ಲಿ ಅಳಿವು, ಈಗ ಕೆಟ್ಟದ್ದು ಮತ್ತು ಒಳ್ಳೆಯದನ್ನು ಅರ್ಥ ಮಾಡ್ಕೊಂಡು, ಮತ್ತು ಈ ನಾಟಕದೊಳಗೆ ಏನೇನೈತಿ, ಕೆಟ್ಟದ್ದನ್ನು ಇರ್ತತಿ, ಒಳ್ಳೇದು ಇರ್ತತಿ, ಎರಡನ್ನೂ ಅರ್ಥ ಮಾಡ್ಕೊಂಡು ಯಾವುದನ್ನು ನಮಗೆ ಬೇಕಾಗುತ್ತೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆಯದನ್ನು ಅಳವಡಿಸಿಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಆನಂತರ ಎರಡನೇದಾಗಿ ನಾವು ಇಲ್ಲೇನೊಂದು ಹೇಳ್ಬೇಕಂದ್ರ, ಈ ನಾವು ಒಂದು ಈ ಲೋಕದಲ್ಲಿ ಹುಟ್ಟಿದಂಥದ್ದು ಲೋಕದೊಳಗೆ ಏನಂದ್ರೆ ಹೇಳ್ಬೇಕಂದ್ರೆ, ನಾವು ಕಂಡಿಲ್ಲ 12ನೇ ಶತಮಾನದೊಳಗೆ ಇರುವಂಥ ಬಸವಣ್ಣನ ಕಂಡಿಲ್ಲ. ಆದ್ರೆ ಬಟ್ ಈ ಶತಮಾನದೊಳಗೆ ಕಂಡಂತ ನಾವು ಸಿದ್ದೇಶ್ವರ ಅಪ್ಪಾಜಿಯನ್ನು ನೋಡಿದೆವು. ಅವ್ರ ತತ್ವಗಳನ್ನು, ಅವ್ರ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಹೋಗ್ಬೇಕಾಗಿ ವಿನಂತಿ ಎಲ್ಲರಲ್ಲಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಉದ್ಘಾಟನಾ ನುಡಿಯನ್ನ ನುಡಿಯುತ್ತಾ ನಾಟಕದಲ್ಲಿ ಬರುವಂತಹ ಒಳ್ಳೆಯ ಸನ್ನಿವೇಶಗಳನ್ನ ಮನಸ್ಸಲ್ಲಿಟ್ಕೋಬೇಕು, ಕೆಟ್ಟ ಸನ್ನಿವೇಶಗಳನ್ನ ಮನಸ್ಸಿನಿಂದ ತೆಗೆದುಹಾಕಿ ಹಂಸ ಕ್ಷೀರ ಪಕ್ಷಿಯಂತೆ ಹೇಗೆ ಹಾಲನ್ನು ಮಾತ್ರ ಸವಿಯುತ್ತೆ, ನೀರನ್ನು ಬಿಟ್ಟು ಬಿಡುತ್ತೆ, ಹಾಗ ಒಳ್ಳೆಯ ಅಂಶಗಳನ್ನ ಮಾತ್ರ ನಾವು ಅಳವಡಿಸ್ಕೋಬೇಕಂತ ಹೇಳಿರುವಂತಹ ಉದ್ಘಾಟಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಸುರೇಶ್ ಎಲ್ ಗೋಲ್ಗೊಂಡ್, ತಾಲೂಕಾ ರೇಷ್ಮೆ ಇಲಾಖೆ ಅಧಿಕಾರಿಗಳು, ಬಸವನ ಬಾಗೇವಾಡಿ, ಇವರು ಕೂಡ ತಮ್ಮ 2 ನುಡಿಗಳನ್ನ ಆಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪ್ರಥಮದಲ್ಲಿ ಅಣ್ಣ ಬಸವಣ್ಣನ ಎನ್ನ ಮನದಲ್ಲಿ ನೆನೆದುಕೊಂಡು ಕಾರ್ಯಕ್ರಮದ ಅಧ್ಯಕ್ಷರೇ, ಘನ ಉಪಸ್ಥಿತಿ ಹೊಂದಿದಂತ ನನ್ನ ಸ್ನೇಹಿತರಾದ ರಾಜು ಹಿರೇಮಠ ಅವರೇ, ಯುವ ಧುರೀಣರಾದ MS ಬೆಳುಬಿ ಅವರೇ, ಹಿರಿಯರಾದ ಕಾಕಾ ಶರಣು ಕಾಕಾ ನ್ಯಾಮಗೊಂಡವರೇ, ಯುವ ಧುರೀಣರಾದ OS ಪಾಟೀಲ್ ಅವರೇ, MM ನ್ಯಾಮಗೊಂಡವರೇ, ಸ್ನೇಹಿತರಾದ PS ಬಸರಗೌಡ ಅವರೇ, ರಮೇಶ್ ಮಮದಾವ್ ಭೋಸ್ಲೆ ಅವರೇ, ಹಾಗೂ ಯುವ ಧುರೀಣರಾದಂಥ ನಮ್ಮ ಹನುಮಂತ ನ್ಯಾಮಗೊಂಡವರೇ, ಸ್ನೇಹಿತ ಡಾಕ್ಟರ್ ನ್ಯಾಮಗೊಂಡವರೇ, ಸಹೋದರ ಶ್ರೀಶೈಲ್ ಗೋಲ್ಗೊಂಡ್ ಅವರೇ, ಆತ್ಮೀಯರೇ, ಪ್ರಪ್ರಥಮವಾಗಿ ಈ ನಾಟಕಗಳ ಬಗ್ಗೆ ಬಹುಶಃ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ತಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಂಡ್ರು. ಸತ್ಯ ಹರಿಶ್ಚಂದ್ರವನ್ನ ನಾಟಕವನ್ನ ನೋಡಿ ಅವರ ಜೀವನವನ್ನ ಸತ್ಯದ ಕಡೆಗೆ ಕೊಳ್ಳುಕೊಂಡು ಹೋದ್ರು ಅನ್ನುವುದ ಒಂದು ಮಾತನ್ನು ತಾವೆಲ್ಲರೂ ಬಲ್ಲಿರಿ. ಜೊತೆಗೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರು ಸಹಿತ ಕೆಲವೊಂದು ತಮ್ಮ ದಾರ್ಶನಿಕ ಒಂದು ವ್ಯಕ್ತಿತ್ವದಿಂದ ಇಡೀ ದೇಶವನ್ನ ಪ್ರಪಂಚವನ್ನ ಗೆದ್ರು. ಮತ್ತು ನಮ್ಮ ಸಹೋದರ ಡಾಕ್ಟರ್ ಶ್ರೀಶೈಲ್ ಗೋಲ್ಗೊಂಡ್ ಅವರು ಪ್ರತಿ ಸರಿ ಹೇಳ್ತಿರ್ತಾರೆ, ಅವರು ಈ ಸಮಾಜ ನಾಟಕ ಸಾಕಷ್ಟು ಬದಲಾವಣೆ ಪರಿವರ್ತನೆಯನ್ನು ತಂದಿದೆ ಅಂತ. ಬಹುಶಃ ಬಹಳ ನೋವಾಗತ್ತೆ ನನಗೆ. ನನ್ನ ಗ್ರಾಮದಲ್ಲಿ ನಾನು 3 ದಿನ ಆತು ಬಂದೆ,
ಏನಾಗಿದೆ ಇವತ್ತು 50% ಯುವ ಸಮೂಹ ಬಹುಶಃ ಮದ್ಯ ವ್ಯಸನಿಗಳಾಗ್ಬಿಟ್ಟಿದ್ರಿ. ನನ್ಗೆ ಬಹಳ ನೋವಾಯ್ತು. ನಾನು ಅನ್ಕೊಂತ ಇದ್ದೀನಿ ನನ್ನ ಸಮಕಾಲೀನ ಸ್ನೇಹಿತರು ಇದನ್ನಿದ್ರಲ್ಲ, ನಮ್ಮಷ್ಟು ಅತ್ಯಂತ ಉತ್ತಮ ನಾಗರಿಕರು ಯಾರು ಇಲ್ಲ ಅಂತ ನಾನೇ ಬೆನ್ನು ಕಟ್ಟುಕೊಂಡೆ ನಾನು. ಯಾಕಂದ್ರೆ ಈ ಸಮಾಜ ಎಲ್ಲಿ ಹೊರಟಿದೆ, ಏನಾಗ್ತಾ ಇದೆ, ಈ ಪರಿವರ್ತನೆ ಆಗದೆ ಇದ್ರೆ ಬಹುಶಃ ನಾನು ನಮ್ಮ ಊರಿಂದ ಮಾತ್ರ ಗಮನ ತಗೋತಾ ಇದ್ದೀನಿ. ಈ ಪರಿವರ್ತನೆ ಆಗದೆ ಇದ್ರೆ ನಮ್ಮಲ್ಲಿ ಒಂದು ಮಾದರಿಯ ಗ್ರಾಮ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಾಧ್ಯವೇ ಇಲ್ಲ. ಈ ಪರಿವರ್ತನೆ ಪ್ರತಿಯೊಂದು ಒಂದು ದೊಡ್ಡ ಇತಿಹಾಸ ಇದೆ ರೋಣಿಹಾಳ ಗ್ರಾಮಕ್ಕೆ. ಸ್ನೇಹಿತರೆ, ನಾನು ಬೆಳಿಗ್ಗೆ ನಮ್ಮ ಶತಾಯುಷಿ ನಮ್ಮ ದೊಡ್ಡಪ್ಪ ಮುರಿಗಪ್ಪ ಗೋಲ್ಗೊಂಡವ್ರನ್ನ ಭೇಟಿಯಾದೆ. ದೊಡ್ಡಪ್ಪ, ಇದು ಬಹುಶಃ ನಮ್ಮ ಗ್ರಾಮ ಇಷ್ಟೊಂದು ವ್ಯವಸ್ಥಿತವಾಗಿ ಸಜ್ಜಿತವಾಗಿದೆಯಲ್ಲ, ಈ ಅಗಸಿ ಯಾರು ಕಟ್ಟಿದ್ರು, ಈ ಕಟ್ಟಿ ಯಾರು ಕಟ್ಟಿದ್ರು ಅಂತ ಕೇಳಿದೆ ನಾ. ಅವ್ನು ಹೇಳಿದ ನಮ್ ದೊಡ್ಡಪ್ಪ, ಇದು ನನಗೂ ನೆನಪಿಲ್ಲೋ ಇದು ಅಂದ. ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಹಿರಿಯರು ಕಟ್ಟಿದೆ ಗ್ರಾಮ, ಎಷ್ಟೊಂದು ಪರಿಕಲ್ಪನೆ ಇತ್ತು ಅವರಿಗೆ. ಈ ಗ್ರಾಮವನ್ನ ಅತ್ಯಂತ ಮಾದರಿಯ ಗ್ರಾಮವನ್ನ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ ಸ್ನೇಹಿತರೆ, ಈ ಪರಿಕಲ್ಪನೆಗೆ ನಮ್ಮ ಸಹಕಾರ ಅಥವಾ ಸಹಾಯ ಬಹಳಷ್ಟು, ತಮ್ಮೆಲ್ಲರದ್ದು ನಾಗರಿಕರ ಸಹಾಯ ಬಹಳಷ್ಟು ಬೇಕಾಗುತ್ತೆ ತಮ್ಮ ಇದರಲ್ಲಿ. ಅದಕ್ಕಾಗಿ ನಾನು ಬಹುಶಃ ಹೇಳ್ತೀನಿ, ನನ್ನ ಸರ್ಕಾರಿ ಸೇವೆಯಲ್ಲಿ 300ರಿಂದ 400 ಗ್ರಾಮಗಳನ್ನು ವಿಜಿಟ್ ಮಾಡಿದ್ದೆ. ಇಂಥ ವ್ಯವಸ್ಥಿತ ಗ್ರಾಮ ನಾನು ಎಲ್ಲಿ ನೋಡಿಲ್ಲ. ನನ್ನ ಸ್ನೇಹಿತರು ಹೇಳ್ತಾರೆ, ಏನ್ರಿ ನಿಮ್ಮ ಊರಿಗೆ ಅಗಿಸಿ ಐತ್ರಿ, ನಿಮ್ಮ ತುಬ್ಬ ಅಥವಾ ನಿಮ್ಮಲ್ಲಿ ದೊಡ್ಡ ದೊಡ್ಡ ಸ್ನೇಹಿತರಿಗಲ್ಲ, ನಮ್ಮ ಊರ ಅಗಿಸಿ ಅಂತ ಅಗಿಸಿನೇ ಇಲ್ಲ, ವ್ಯವಸ್ಥಿತ ಗ್ರಾಮ ಇಲ್ಲ. ಇಂಥ ಗ್ರಾಮದಲ್ಲಿ ಪರಿವರ್ತನೆ ಗಾಳಿ ಬೇಯಿಸಬೇಕಾಗಿದೆ. ಈ ಯುವಕ ಸಂಘಗಳಿದಾವೆ, ಆಮೇಲೆ ರಾಜಕೀಯ ಧುರೀಣಗಳಿದ್ದೀರಿ, ನೀವು ಮನಸ್ಸು ಮಾಡಿದ್ರೆ ಇದು ದೊಡ್ಡ ಕೆಲಸ ಇಲ್ಲ. ಸ್ನೇಹಿತರೆ, ನಾನೇ ಹೇಳ್ತೀನಿ, ಈ ವೇದಿಕೆಗೆ ನಾನು ಗುಟ್ಕಾ ತಿಂತಿದ್ದೆ. ಗುಟ್ಕಾ ತಿಂದ್ರೆ ಹೆಂಗೆ ತಿಂತಿದ್ದೆ ಅಂದ್ರೆ ಬಾಯಾಗ ಹತ್ತದ ತಿಂತಿದ್ದೆ. ದಿವ್ಸಕ್ಕೆ ಬಂದು ಒಂದು ದಿನ ಕಚೇರಿಯಲ್ಲಿ ಕೂತೆ ಬಾಯ ಹಾಕೊಂಡೆ ಒಬ್ಬ ನಾಗರಿಕರು ಬಂದ್ರು. ಉತ್ತರ ಏನ್ ಹೇಳಿ ಅವ್ರಿಗೆ, ಅದನ್ನ ಉಗುಳ್ಬೇಕಾ ಆ ಅಧಿಕಾರಿಯ ಎಲ್ಲಾನು ಅಳದೇ ಬಿಡ್ತಾನೆ. ಏನಪ್ಪ ಇವನ ಕುತ್ಕೊಂಡು ಹೇಳ ಕೇಳ್ತಾನೆ ಅಂತ ಹೇಳಿ ಅವತ್ತು ಒಂದು ದಿನ ಘಟನೆ ಆಯ್ತು. ಅವತ್ತೇ ನಾನು ಹೋಗಿ ಬಿಟ್ಟವ. ಇವತ್ತು ಆ ವಾಸನೆ ಕಂಡ್ರೆ ಆಗ್ತಾ ಇಲ್ಲ. ದಯವಿಟ್ಟು ಇವಾಗ ಧೂರಿನ ಹೇಳ್ತೀನಿ, ನಮ್ಮ ಹಳೆಯ OS ಪಾಟೀಲ್ ಹೇಳ್ತೀನಿ, ಇವತ್ತೇ ನೀನು ಗುಟ್ಕಾ ಬಿಡಬೇಕು, ಇಲ್ಲ ಅಂದ್ರೆ ಪರಿವರ್ತನೆ ಗಾಳಿ ಆಗಲ್ಲ. ಹಾಗೂ ಎಲ್ಲರೂ ಯುವಕರು ಸಂಕಲ್ಪ ಮಾಡಬೇಕಾಗಿದೆ. ಬರೇ ಭಾಷಣ ಮಾಡಿ ಹೋಗುದಲ್ಲ, ಇವತ್ತು ಒಂದು ದೊಡ್ಡ ಪರಿವರ್ತನೆ ಗಾಳಿ ಬೀಸಬೇಕಾಗಿದೆ ರೋಣಿಹಾಳ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಎಲ್ಲ ಯುವಕ ಸಂಘಗಳು, ಯುವಕರು ಒಂದಾಗಿ ನಮ್ಮ ಆತ್ಮಕ್ಕ ಮತ್ತು ನಮ್ಮ ವಿಜಯ ಮಹಂತೇಶ ಒಂದು ಮಠ ಜೋಳಿಗೆ ಜೋಳಿಗೆ ಏನಂದ್ರ ಬರೀ ಏನೂ ಇಲ್ಲ, ರೊಕ್ಕ ಕೇಳಲ್ಲ, ರೂಪಾಯಿ ಕೇಳಲ್ಲ, ನಿಮ್ಮ ಚಟ ಅದ್ರೊಳಗೆ ಹಾಕಿರ್ತಾರ. ನಿಮ್ಮ ಚಟ ಅಲ್ಲಿ ಹಾಕಿದ್ರೆ ಅಭಿವೃದ್ಧಿ ಹೆಂಗಿದೆ ಅಂದ್ರೆ, ನಮ್ಮ ಊರಾಗ ನಾನೇ 20 ವರ್ಷದಿಂದ ಕುಡಿಯಾಕ ನೀರು ಸಿಗ್ತಿದ್ದಿಲ್ಲ. ನಮ್ಮ ಊರಾಗ ಒಟ್ಟು ಬಿಂದಿಗೆ ತಗೊಂಡು ಹೊಟ್ಟಿದ್ದೇನ. ಆಮೇಲೆ ನಿಂದ ಬರಗಾಲದಿಂದ ಎಷ್ಟು ನಶಿಸಿ ಹೋಗೈತಿ ನನ್ನ ಹಳ್ಳಿ. ಇವತ್ತು ಸಮೃದ್ಧಿ ಸಮೃದ್ಧಿ ಸಮೃದ್ಧಿ. ನಾನು ಬಾಗೇವಾಡಿ ಕುಟ್ಟು ಕೇಳ್ತಾರ, ಯಾವ ಊರಿ ರೋಣಿಹಾಳ ಅಂದ್ರ ಏನ್ರಿ ನೀರಾವರಿಯಿಂದ ಸಮೃದ್ಧಿ ಹೊಂದಿದ್ರಿ ನೀವು ಹೇಳ್ತಾರ. ಆ ಸಮೃದ್ಧಿ ತೃಪ್ತಿ ತಂದಿದೆ. ಸಾಕಷ್ಟು ಸರ್ಕಾರಿ ನೌಕರರಾಗಿರಿ, ವಿದ್ಯಾವಂತರದಾರ, ಪ್ರಬುದ್ಧರದಾರ ನಮ್ಮ ಊರಾಗ. ಈ ಚಟಗಳಿಂದ ಬಹಳ ನೋವಾಗಿದೆ ನನಗೆ. 50% ಜನ ರೀ ಏನು ನೋಡಿದ ಗಾಂಬತ್ತಿರಿ ಒಟ್ಟರು. ಹಿಂಗಾದ್ರೆ ನನ್ನ ಊರು ಬದಲಾವಣೆ ಆಗತ್ತ? ಸಾಧ್ಯವೇ ಇಲ್ಲ. ಈ ಬದಲಾವಣೆಯನ್ನ ನಮ್ಮ ಯುವ ಧುರೀಣರು ಸಂಕಲ್ಪ ಮಾಡಿ ಸಾಕಷ್ಟು ಸಭೆಗಳು ನಾವು ಸಹಕಾರ ಕೊಡ್ತೇವೆ. ಡಾಕ್ಟರ್ ನಮ್ಮ ಶ್ರೀಶೈಲ್ ಗೋಳಗೊಂಡವರಾದರೆ ಸಭೆಗಳನ್ನು ಮಾಡೋಣ. ನಿಮ್ಮ ಚಟಗಳನ್ನ ಎಲ್ಲವನ್ನ ನಶಿಸಿ ಉತ್ತಮ ನಾಗರಿಕರನ್ನಾಗಿ, ನಮ್ಮ ಉತ್ತಮ ಇಡೀ ತಾಲೂಕಿನ ಜಿಲ್ಲೆಗೆ ಮಾದರಿ ಗ್ರಾಮವನ್ನಾಗಿ ಪರಿವರ್ತನೆ ಮಾಡೋಕೆ ಎಲ್ಲ ವೇದಿಕೆಯ ಮುಖಾಂತರ ನಾವು ಸಂಕಲ್ಪ ಮಾಡೋಣ ಅಂತ ಈ ಮೂಲಕ ನನಗೆ ಅವಕಾಶ ಮಾಡಿಕೊಡಿದ ತಮ್ಮೆಲ್ಲರಿಗೆ ಅತ್ಯಂತ ಅಭಿನಂದನೆಯಿಂದ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಲವಾರು ಸೌಲಭ್ಯಗಳಿಂದ ಗ್ರಾಮ ಮಾದರಿಯಾಗಿದೆ. ಆದರೆ ಮಾನವ ಸಂಪನ್ಮೂಲ ಮಾತ್ರ ಇನ್ನೂ ಮಾದರಿಯಾಗಿಲ್ಲ. ಮಾನವ ಸಂಪನ್ಮೂಲ ಕೂಡ ಮಾದರಿಯಾದಿದ್ದೇ ಆದಲ್ಲಿ ದೇಶದಲ್ಲಿಯೇ ಮಾದರಿ ಗ್ರಾಮ ಆಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ ಅಂತ ನುಡಿಗಳನ್ನಾಡಿರುವಂತಹ ಗೋಲ್ಗೊಂಡ ಗುರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ವೇದಿಕೆಯ ಮೇಲೆ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ OS ಪಾಟೀಲ್, ಅಧ್ಯಕ್ಷರು PKPS ರೋಣಿಹಾಳ್, ಇವರು ಕೂಡ ಒಂದೆರಡು ನುಡಿಗಳನ್ನ ಆಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಬಯಲನೆ ಮೆಚ್ಚಿ ಬಯಲನೆ ಬಿತ್ತಿ
ಬಯಲು ಬಯಲನೆ ಬೆಳೆದು ಬಯಲಿನಲ್ಲಿ ಬಯಲಾದ ಬಯಲಯೋಗಿ ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಮನಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಗ್ರಾಮದ ಆರಾಧ್ಯ ದೈವವಾಗಿರತಕ್ಕಂಥ ಲಕ್ಷ್ಮೀದೇವಿಯ ಹಾಗೂ ಮಾರುದೇಶನ ಪಾದಾರವಿಂದಗಳಲ್ಲಿ ಎನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸತತವಾಗಿ 3 ದಿನಗಳಿಂದ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಈ ಗ್ರಾಮದ ಜಾತ್ರೆಯ 3ನೇ ದಿನದ ಪ್ರಮುಖ ಘಟ್ಟ ಮಾರುದೇಶ್ವರನ ಆಲೋಕಳಿಯ ನಿಮಿತ್ತವಾಗಿ ಶ್ರೀ ಮಾರುದೇಶ್ವರ ನಾಟ್ಯ ಸಂಘ ರೋಣಿಹಾಳ್ ಇವರು ಅರ್ಪಿಸುತ್ತಿರುವ ಸುಂದರ ಕಲಾಕುಸುಮ ಧರ್ಮದ ಊರಿನಲ್ಲಿ ದುರ್ಯೋಧನನ ಅಟ್ಟಹಾಸ ಎಂಬ ಈ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ರಾಜಶೇಖರಯ್ಯ ರು ಹಿರೇಮಠ ಅವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನೆರಗಿ ಇನ್ನೋರ್ವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜ್ಞಾನದೇವ್ ಜಾಧವ್ ಅವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ನ್ಯಾಮಗೌಡ ಅವರೇ, ರುದ್ರಗೌಡ ನ್ಯಾಮಗೌಡ ಅವರೇ, ನಾಟಕದ ಉದ್ಘಾಟನೆ ನಿರ್ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಎಚ್.ಎನ್. ನ್ಯಾಮಗೌಡರವರೇ, ಈ ನಾಟಕದ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಭಾರತೀಯ ಜನತಾ ಪಕ್ಷದ ಹಿರಿಯ ಧುರೀಣರು, ಸಹೋದರರಾಗಿರ್ತಕ್ಕಂಥ ಎಂ.ಎಸ್. ಬೆಳುಬ್ಬಿ ಅವರೇ, ಸರ್ವಸೌಕರ ನ್ಯಾಮಗೌಡರವರೇ, ಸುರೇಶ್ ಗೋಲ್ಗೊಂಡವರೇ, ರಮೇಶ್ ಗಾಯಕ್ವಾಡ್ ಅವರೇ, ಎಂ.ಎಂ. ನ್ಯಾಮಗೌಡರವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ್ ಗೋಲ್ಗೊಂಡವರೇ, ಹಾಗೂ ಈ ಒಂದು ನಾಟಕ ಕಲೆಯನ್ನು ಅಭಿನಯಿಸ್ತಾ ಇರತಕ್ಕಂಥ ಕಲಾವಿದರೇ, ಅದನ್ನು ನೋಡಲು ಆಗಮಿಸಿರ್ತಕ್ಕಂಥ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಆದರಣೀಯ ಬಂಧುಗಳೇ, ತಮಗೆಲ್ಲರಿಗೂ ಎನ್ನ ಶರಣಾರ್ಥಿಗಳು. ಒಂದು ನಮ್ಮ ಗ್ರಾಮದ ಜಾತ್ರೆ ಆಗಿರಲಿ, ದೇವಸ್ಥಾನ, ದೇವರುಗಳು ಕೆಲವೊಂದು ನಿರ್ದಿಷ್ಟ ಪಂಗಡಕ್ಕೆ, ವರ್ಗಕ್ಕೆ, ಜಾತಿಗೆ ಸೀಮಿತ ಆಗತ್ತೇವೆ. ಇದೊಂದು ಭಾಳ ವಿಪರ್ಯಾಸದ ಸಂಗತಿ ಅಂತ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಪ್ರತಿ ಸಲ ಜಾತ್ರೆ ಒಳಗೆ ನಮ್ಮ ಎಲ್ಲ ರೂಢಿ ಸಾಹೇಬ್ ಹೇಳಿದ ಒಂದು ಮಾತನ್ನು ಪಡ್ಕೊತಿರ್ತೀನಿ, ಜಾತಿಯನ್ನು ಮರೆತು ಮಾಡುವುದೇ ಜಾತ್ರೆ. ಇದು ಯಾಕೆ ಹಿಂಗೆ ಆಗತ್ತಂದ್ರೆ, ಇನ್ನೇ ನಮ್ಮ ಅಮ್ಮರು ಭಾಳ ಒಂದೆರಡು ಮಾತುಗಳನ್ನ ಹೇಳಿದ್ರು. ಯಾಕೆ ಹಿಂಗಾಕೈತೆ ಸಣ್ಣ ದುಷ್ಟಾಂತ ಇದ್ರಲ್ಲಿ ತಪ್ಪು ಯಾರ್ದೈತಂದ್ರೆ, ಒಂದು ಊರಾಗ 2 ಗಂಡ ಹೆಂಡತಿ ಇದ್ರ, ಅವ್ರ ಮಣಿದ್ರಿಗೆ ಒಂದು ಮಣಿ ಇತ್ತ. ಆ ಮಣಿ ಮಾಲಾಕೊಂದು ಹೊಸ ಲಗ್ನ ಹತ್ತದ ಹೆಂಡ್ ನಡ್ಯಾಕ್ ಬಂದ. ಅವಾಗ ಇವ್ರೇನ್ ಗಂಡ ಇದ್ದಿದ್ದಿಲ್ಲ, ಆಕಿ ಇನ್ನೊಬ್ಬ ಗಿದ್ರಿ ಮನೆಯಾಗ ದಿನ ಅರ್ಬಿ ತೊಳದ ಹೊರಗೆ ಬಟ್ಟೆ ಒಣಾಗ್ತಿದ್ದತ್ತ. ಈಗ ದಿನ ನೋಡಕ್ಕೆ ಕಿಟಕಿಯಾಗ ನಿಂತ ನೋಡಿ ಹೋಗಿ ಗಂಡಗೆ ಹೇಳಾಕ, ಏನ್ರಿ ಈಗ ಇದ್ರಿ ಮನೆ ಹಾಕಿ ಅರ್ಬಿನ ತೊಳ್ಯಾಕ ಬರೋದಿಲ್ಲ, ಇನ್ ಸಾಬಾಣ್ ಸಿಕ್ಕಲು ತೊಳ್ಯಾಕ ಬರೋದಿಲ್ಲ ಗೊತ್ತಿಲ್ಲ, ಅರ್ಬಿನ ಸ್ವಚ್ಛ ತೊಳ್ಯಂಗಿಲ್ಲ ಕೆತ್ತೇಳಿ ಗಂಡಗೆ ಹೇಳಾಕೆತ್ತಾಕೆ. ಅವ್ ಗಂಡ ಕೇಳಿ ಗಪ್ಪ ಆಗ್ಬಿಡವಂತ. ಹಿಂಗ ಒಂದು ತಿಂಗಳ ಬಿಡ ಹಿಡಿದತ್ತ, ಕೊಟ್ಟಿಗಿನ ಸೈ ಮಾಡಿಸ್ಕೊಂಡು ಗಂಡನ ಹೋಗುದು, ಅರ್ಬಿ ತೊಳ್ಯಾಕ ಬರೋದು ಹೇಳಾಕತ್ತಕ್ಕೆ. ಅಲ್ಲ ಒಂದು ತಿಂಗಳಾದ್ಮೇಲೆ ಮತ್ತೊಂದಿನ ಎದ್ದು ಕಿಟಕಿ ಆಗ ನೋಡಿಲ್ಲತ್ತ, ಅರ್ಬಿ ಸ್ವಚ್ಛ ಬಿಟ್ಟಿದ್ದು, ಶುಭ್ರ ಬಿಟ್ಟಿದ್ದಲ್ಲ. ಗಂಡನ ಕರ್ಲತ್ತಕ್ಕಿ, ಏನ್ರಿ ಇವತ್ತು ಕರ್ತಂಕ ಅಂತ ಹೇಳಿಕಿ ಅರಿಬಿಟ್ಟು ಸ್ವಚ್ಛ ಬೆಳ್ಳಗ ಶುಭ್ರ ಎಷ್ಟಾಗ್ಯಾವ ನೋಡ್ಬರಿ ಅಂದ. ಅವಾಗ ಗಂಡ ಹೇಳಿದ್ನತ್ತ, ಅವ್ ಅರಿಬಿ ಸ್ವಚ್ಛ ಆಗಿಲ್ಲ, ಅರಿಬಿ ದಿನ ಸ್ವಚ್ಛನ ಹೋಗ್ತಾಳಕ್ಕಿ, ಇವತ್ತು ನಿನ್ಕಿತ ಮೊದಲು ನಾ ಎದ್ದ ಕಿಟಕಿ ಗ್ಲಾಸ್ ಒರೆಸಿನಿ, ಅದಕ್ಕೆ ಸ್ವಚ್ಛ ಕಾಣಕತ್ತೇವಂತ. ಅದಕ್ಕೆ ಅರ್ಬಿ ಒಳಗೆ ಪಾಠ ಇಲ್ಲ, ಅದು ನಾವೇನು ನೋಡ್ದೊಳಗೆ ಪಾಠ ಆಗತ್ತ. ಅದಕ್ಕೆ ನಾವೆಲ್ಲರೂ ನಮ್ಮ ಮನಸ್ಸಿನ ಕನ್ನಡಿಯನ್ನು ಇವತ್ತಿಲ್ಲಿ ಒರೆಸ್ಕೋಬೇಕಾಗಿದೆ. ಇಲ್ಲಿ ನಾನು ಹೊಣ್ತಕ್ಕಂಥದ್ದು ಹೋಗ್ಬೇಕು, ನಾನು ಹೊಣ್ತಕ್ಕಂಥದ್ದು ಹೋದಾಗ ನೀನು ಹೊಣ್ತಕ್ಕಂಥದ್ದು ಅರಿವಾಕತಿ, ನೀನು ಹೊಣ್ತಕ್ಕಂಥದ್ದು ಯಾವಾಗ ಅರಿವಾಕತ್ತ ಅವಾಗ ನಾನು ಅನ್ನೋ ಶಬ್ದ ಅಲ್ಲಿ ಬರುವುದಿಲ್ಲ. ಇದು ಬೌದ್ಧರವತ್ ಜಾತ್ರೆಯ ಕೊನೆಘಟ್ಟ. ಇಲ್ಲೊಂದು ಸುಮಾರು 4-6 ಜನರನ್ನು ಇಲ್ಲಿ ಸ್ಮರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನನಗೈತಿ. ಇವತ್ತ ಆ ಮಾರುದೇಶ್ವರ ಗುಡಿಯನ್ನ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ನ್ಯಾಮಗೌಡ ಅವರ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಹಿರಿಯರು, ಜಿ.ಆರ್. ನ್ಯಾಮಗೌಡ ಅವರು, ಶರ್ರು ಸೊಕರು, ಬಸವಣ್ಣ ಸೊಕರು, ಬಾಬುಗೌಡರು ಇವತ್ತ ಆ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ರು. ಆ ಗುಡಿ ನಿರ್ಮಾಣ ಆಗ್ಬೇಕಾರ ನಮ್ಮ ಬಸವರಾಜ ನ್ಯಾಮಗೌಡವ್ರು ಪಾಪ ಆರೋಗ್ಯಕರವಾಗಿ ಅಷ್ಟು ಫಿಟ್ ಇಲ್ಲವ, ಆದ್ರೂ ಭಾಳ ಕೆಲಸ ಮಾಡಿದ್ರು ಆ ಗುಡಿ ಸಲುವಾಗಿ. ಅದಕ್ಕೆ ಅವರಿಗೂ ಕೂಡ ಈ ಒಂದು ಸಮಾರಂಭದ ಪರವಾಗಿ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಮತ್ತು ಅದೇ ರೀತಿ ಇವತ್ತು ಈ ಜಾತ್ರೆ ಆಗ್ಬೇಕಾರ ಜಾತ್ರಾ ಕಮಿಟಿ ಅವ್ರು ಪಟ್ಟಿ ಮಾಡಕ್ ವಾಲಿನಾಗತ್ತಿದ್ರು. ಅವ್ರು ನಮ್ಮ ಸಾವುಕಾರ ಅವ್ರಿಗೆಲ್ಲ ಹೇಳಿ ಅವ್ರಿಗೊಂದು ಹುರುಪಣ್ಣ ತುಂಬಿ ಇವತ್ತು ಪಟ್ಟಿ ಮಾಡಕ್ ಹೆಚ್ಚಾರ. ಅದ್ರ ನಮ್ಮ ನೀಲಗೌಡ ಬಿರಾದರ್ ಅವರು, ನಮ್ಮ ಹನುಮಂತ ಅಪ್ಪಣ್ಣಪ್ಪ ನ್ಯಾಮಗೌಡ ಅವರು, ಶ್ರೀಮಂತ್ ಬಿರಾದರ್ ಅವರು, ರುದ್ರಗೌಡ ಪಾಟೀಲ್ರು, ಪರಶುರಾಮ್ ಜಿಡ್ಡಿಮಣಿ ಅವರು ಹಾಗೂ ಹನುಮಂತಪ್ಪಣ್ಣಪ್ಪ ನ್ಯಾಮಗೌಡರು ಇವರೆಲ್ಲ ಸೇರಿ ಜಾತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಯಾರ. ಅದಕ್ಕೆ ಅವ್ರಿಗೂ ಕೂಡ ಈ ಒಂದು ವಿನೋದ್ ದೇಸಾಯಿ ಅವರು ಬಹಳ ಒಂದು ಜಾತ್ರೆನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಯಾರ. ಅದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತೇನೇ ನಮ್ಮ ಅವಾರ ಎಸ್ಪೆಷಲಿ ನಮ್ಮ ಹೆಸರು ತಗೊಂಡ್ಬಿಟ್ಟಾರ, ಅದಕ್ಕೆ ಅವ್ರು ಹೇಳಿದಂಗೆ ನೀವು ಕೂಡ ಎಲ್ಲರೂ ಕೂಡಿ ಒಂದು ಮಾತು ಉಳಿಸ್ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾದರಿ ಗ್ರಾಮವಾಗಲು ಅವಶ್ಯವಿರುವ ಹಾಗೂ ಅದಕ್ಕಾಗಿ ಶ್ರಮಿಸಿದ ಎಲ್ಲರನ್ನು ಸ್ಮರಣೆಯಲ್ಲಿ ತಂದುಕೊಂಡಿರುವಂತಹ ಶ್ರೀ OS ಪಾಟೀಲ್ ಅಧ್ಯಕ್ಷರು PKPS ರೋಣಿಹಾಳ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರುವಂತಹ ಉಪನ್ಯಾಸಕರಾಗಿರುವಂತಹ ಶ್ರೀ SR ಗೋಲ್ಗೊಂಡ್ ಶಿಕ್ಷಕರು ಕೂಡ 1-2 ನುಡಿಗಳನ್ನ ಆಡಬೇಕೆಂದು ಅವರು
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗಾಗಲೇ ನನ್ನ ಮಿತ್ರರು ಭಾಳಷ್ಟು ಮಾತಾಡಿದ್ದಾರೆ. ಸುರೇಶ್ ಗೋಲ್ವಂಡ್ ಅವರು, ಡಾಕ್ಟರ್ ನ್ಯಾಮಗೊಂಡ್ ಅವರು, ಅದೇ ರೀತಿಯಾಗಿ ಓಂಕಾರಪ್ಪ ಗೌಡ ಪಾಟೀಲ್ರು ಈ ವೇದಿಕೆಯನ್ನು ರೋಣಿಹಾಳದ ಗ್ರಾಮದ ಅಭಿವೃದ್ಧಿಯನ್ನು ಯಾವ ರೀತಿ ನಾವು ಮಾಡ್ಬೋದು ತಮ್ಮ ಕನಸನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದೆಲ್ಲ ಆಗಿದೆ. ಟೈಮ್ ಭಾಳಷ್ಟು ಆಗಿರೋದ್ರಿಂದ ನಾನು ಭಾಳಷ್ಟು ಟೈಮನ್ನು ತೆಗೆದುಕೊಳ್ಳೋದಿಲ್ಲ. ಈ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಕಲ್ಮೇಶ್ವರ ದೇವರನ್ನು ಮನದಲ್ಲಿ ನೆನೆದು, ಲಕ್ಷ್ಮೀ ದೇವತೆಯನ್ನು ಮನದಲ್ಲಿ ನೆನೆದು, ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಜಿಲ್ಲಾ BJP ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಯುತ ಮಲ್ಲು ಗಡುಬಿ ಅವರೇ, ವೇದಮೂರ್ತಿ ಪೂಜ್ಯ ಶ್ರೀ ರಾಜಶೇಖರಯ್ಯ ಹಿರೇಮಠ ಅವರೇ, ಶ್ರೀಯುತ ಶರಣು ಸಾಕರ್ ನ್ಯಾಮಗೊಂಡ್ ಅವರೇ, ಶ್ರೀ ಓಂಕಾರಪ್ಪ ಗೌಡ ಪಾಟೀಲ್ರೇ, ನಮ್ಮ ಸರ್ವೇಯರ್ ಹುದ್ದೆಯಲ್ಲಿ ಮುಂದೆ ಕೆಲಸ ಮಾಡ್ತಿರ್ತಕ್ಕಂಥ ನ್ಯಾಮಗೊಂಡ್ ಅವರೇ, ಹಾಗೂ ಇನ್ನುಳಿದ ಎಲ್ಲ ವೇದಿಕೆ ಮೇಲಿನ ಗಣ್ಯಮಾನ್ಯರೇ. ಬಹುಶಃ ಭಾಳಷ್ಟು ಜನರನ್ನ ಹೆಸರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ನಿಮ್ಗೆ ವಂದಿಸಿ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಅವ್ರ ಮಾತುಗಳನ್ನು ಬಿಟ್ಟು ಒಂದು ಸ್ವಲ್ಪ ಬೇರೆ ಒಂದು 2 ನಿಮಿಷ ನಿಮ್ಮನ್ನು ಚಿಂತನೆಗೆ ಒಳಪಡಿಸಲಿಕ್ಕೆ ನಾನು ಶುರು ಮಾಡ್ತಾ ಇದ್ದೇನೆ. ಅಂದರೆ ನಾಟಕದ ಬಗ್ಗೆನೇ ಆ ಒಂದು ಕಾರ್ಯಕ್ರಮ ಮಾತುಗಳು ಇರ್ತವೆ. ಈ ನಾಟಕ ಈಗಾಗಲೇ ನ್ಯಾಮಗೊಂಡ್ ಹೇಳಿದ್ರು ಭಾಳ ವರ್ಷಗಳಿಂದ ಬಂತು, ಅದೆಲ್ಲ ಆಯಿತು ಅನ್ನುವಂಥದ್ದು. ಬಹುಶಃ ನಾಟಕಕ್ಕೆ ಭಾಳಷ್ಟು ಸುದೀರ್ಘವಾದಂಥ ಇತಿಹಾಸವಿದೆ. ನಾಟಕ ಮೂಲವಾಗಿ ಬಂದಿದ್ದಂದರೆ ಗ್ರೀಕ್ ದೇಶದಿಂದ ಬಂದಿದೆ. ಅದು ಒಂದು ಸಂಸ್ಕೃತಿಯ ಮತ್ತು ಜ್ಞಾನದ ತವರೂರು ಅಂದರೆ ಗ್ರೀಕ್ ದೇಶ. ಅಲ್ಲಿಂದ ಎಲ್ಲರಿಗೂ ಜ್ಞಾನ ಚಳವಳಿ ಎಲ್ಲ ಕಡೆ ಪ್ರಸಾರ ಆಯ್ತದೆ. ಜ್ಞಾನ ಪ್ರಸಾರ ಆಗ್ತಾ ನಾಟಕಗಳು ಸ್ವಲ್ಪ ರೂಪಗಳ ಪ್ರಕಾರದಲ್ಲಿದ್ದು, ಸ್ವಲ್ಪ ಕ್ರಿಶ್ಚಿಯನ್ ಟ್ರೆಂಡ್ಸನ್ನು ಹೇಳ್ತಕ್ಕಂಥವೆಲ್ಲ ಇದ್ದು, ನಂತರ ಅವು ನಾಟ್ಯ ರೂಪವಾಗಿ ಪರಿವರ್ತನೆಗೊಂಡು ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಈ ನಾಟಕ ಅಂತಂದರೆ ಗ್ರೀಕರನ್ನು ನಾವು ನೆನಪಿಸ್ಕೋತೀವಿ. ಯಾಕಂದರೆ ಗ್ರೀಕರಷ್ಟು ಬದುಕನ್ನು ಆಳವಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರು ಬಹುಶಃ ಬೇರೆಯವರು ಯಾರೂ ಇಲ್ಲ ಅಂತ ಅನಿಸ್ತದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಚಿಂತಕರು ಅನಿಸ್ತಕ್ಕಂಥ ಸಾಕ್ರೆಟಿಸ್ ಆಗಿರ್ಬೋದು, ಸಾಕ್ರೆಟಿಸ್ನ ಗುರು ಆಗಿರ್ಬೋದು ಪರ್ಮನೈಸ್ ಅಂತ, ಅರಿಸ್ಟಾಟಲನ ಶಿಷ್ಯ ಅಥವಾ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಹಾಗೆ ಅದು ಶಿಷ್ಯ ಪರಂಪರೆ ಮುಂದುವರಿತಾ ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ವೇದಿಕೆ ಮುಖಾಂತರ ನಾನು ಹೇಳಿಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಮತ್ತು ಈ ಸಾಕ್ರೆಟಿಸ್ ಮುಖ್ಯವಾಗಿ ಅವರು ತಲೆ ಕೆಡಿಸಿಕೊಂಡಿದ್ದು ಅಂದರೆ ದುರಂತ ನಾಟಕಗಳ ಬಗ್ಗೆ ಬಹಳಷ್ಟು ತಲೆ ಕೆಡಿಸಿಕೊಂಡ್ರು. ಬದುಕು ಎಷ್ಟು ದುರಂತಮಯವಾಗಿದೆ ಅಂತ ನೋಡಬೇಕಾದ್ರೆ ನಾವು ಗ್ರೀಕ್ ನಾಟಕಗಳನ್ನು ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಜೀವನದ ಎಳೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಿಸ್ತು ಅವರಲ್ಲಿ ಇರ್ತದೆ. ಜೀವನ ಅಂದ್ರೆ ಬಹಳ ದುರಂತಮಯವಾದದ್ದು ಅಂತ. ಈ ದುರಂತಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರು ಮನುಷ್ಯನ ಮೇಲೆ ಹೊರಿಸಲಿಲ್ಲ ಆ ತಪ್ಪನ್ನ, ಅದನ್ನ ದೈವದ ಮೇಲೆ ಹೊರಿಸಿದ್ರು ಅವರು. ನಾವೆಲ್ಲರೂ ಅಸಹಾಯಕರು, ನಮ್ಮನ್ನ ಆಡಿಸ್ತಕ್ಕಂಥ ಒಂದು ಶಕ್ತಿ ಬೇರೆ ಕಡೆ ಇದೆ ಅನ್ನುವಂಥದ್ದನ್ನ ಅವರು ಪ್ರಬಲವಾಗಿ ನಂಬಿದ್ರು. ಅದಕ್ಕೆ ಉದಾಹರಣೆಗಳನ್ನ ಸಾಕಷ್ಟು ನಾಟಕರು ಬರೀತಾ ಬಂದರು. ಅದರಲ್ಲಿ ಮುಖ್ಯವಾದಂಥ ನಾಟಕರು ಅಂದರೆ ಯೂರಿಪಿಡಸ್, ಸಫೋಕ್ಲಸ್ ಆ್ಯಂಡ್ ಇಸ್ಕಿಲಸ್ ಅಂತ ಹೇಳಿ ಇವರು 3 ಗ್ರೀಕ್ ನಾಟಕರು, ದುರಂತ ನಾಟಕರು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಅವರಿಂದನೇ ಈ ನಾಟಕಗಳು ಪ್ರಬಲವಾಗಿ ಅಲ್ಲಿ ದುರಂತ ನಾಟಕಗಳನ್ನು ಹೆಚ್ಚೆಚ್ಚು ನೋಡ್ತಾ ಇದ್ರು ಜನ. ಯಾಕೆ ಅಂತಂದ್ರೆ ಬದುಕಿನ ದುರಂತವನ್ನ ಸಹಿಸಿಕೊಳ್ಳುವ, ಅದನ್ನು ಎದುರಿಸುವಂತ ಶಕ್ತಿ ಎಲ್ಲರಿಗೂ ಬರಲಿ ಅನ್ನುವಂಥ ಒಂದು ಮೂಲ ಉದ್ದೇಶ ಅದರಲ್ಲಿ ಇತ್ತು ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ಪೂರಕವಾಗಿ ನಾನು ಒಡಿಸ್ಸಿ ಅಥವಾ ಹೋಮರ್ ಬರೆದಂಥ ಒಂದು ಸಣ್ಣ ದುರಂತದ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡಿ ನನ್ನ ಭಾಷಣಕ್ಕೆ ನಾನು ವಿದಾಯ ಹೇಳ್ತಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿಬ್ಬರು ಅಣ್ಣ ತಮ್ಮರು ಇರ್ತಾರೆ. ಅವ್ರ ಹೆಸರು ಏನಂದ್ರೆ ಮೆನಲಾಯಿಸ್ ಮತ್ತು ಅಗೆಮೆಮ್ನೋನ್ ಅಂತ ಇಬ್ರು ಅಣ್ಣ ತಮ್ಮರವರು. ಮೆನಲಾಯಿಸ್ನ ಹೆಂಡತಿ ಹೆಲೆನ್ ಆಫ್ ಪ್ಯಾರಿಸ್ ಅಂತ ಇರ್ತಾಳೆ. ಬಹು ಸುಂದರಿ, ಜಗತ್ ಪ್ರಸಿದ್ಧವಾದಂಥ ಸುಂದರಿ ಇರ್ತಾಳೆ. ಅವಳನ್ನ ನೋಡಿ ಮೋಹಿತನಾಗಿ ಅವಳನ್ನು ತೆಗೆದುಕೊಂಡು ತನ್ನ ಊರಿಗೆ ಹೋಗ್ತಾನೆ. ಆದ್ರಿಂದ ಅಗೆಮೆಮ್ನೋನ್ ಮತ್ತು ಮೆನಲಾಯಿಸ್ ಅವರಿಬ್ಬರು ಏನ್ ಮಾಡ್ತಾ ಇದ್ದಾರೆ, ಅವಳನ್ನ ಕರ್ಕೊಂಡು ಬರ್ಲಿಕ್ಕೆ ತಮ್ಮ ಹಡಗು ಮುಖಾಂತರ ಅವ್ರು ಹೋಗ್ತಾ ಇದ್ದಾರೆ. ಹೋಗಿ ದಾರಿಯಲ್ಲಿ ಹಡಗುಗಳು ನಿಂತು ಬಿಡ್ತಾರೆ, ಚಲಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಚಲಿಸ್ತಾ ಇಲ್ಲ ಅಂತ ದೈವವನ್ನು ಕೇಳಿದಾಗ ದೈವ ಏನ್ ಹೇಳ್ತಾ ಇದೆ, ಒಂದು ನರಬಲಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ನರಬಲಿಯನ್ನು ಯಾರು ಕೊಡಬೇಕು ಅಂತ ಅಂದ್ಕೊಳ್ಳೇನೆ ಅಗೆಮೆಮ್ನನ ಸುಂದರಿಯಾದಂಥ ಒಂದು ಮಗಳು ಇರ್ತಾಳೆ, ಆಕಿನ ಹೆಸರು ಐಫಿಜೀನಿಯಾ ಅಂತ. ಆ ಐಫಿಜೀನಿಯಾ ಅಂತಂದು ಇಲ್ಲಿ ಬಲಿ ಕೊಟ್ರೆ ಅದು ಹಡಗುಗಳು ಚಲಿಸ್ತವೆ ಅನ್ನುವಂಥದ್ದನ್ನ ಆ ದೈವವಾಣಿ ಹೇಳುತ್ತೆ. ಆ ನಂತರ ಐಫಿಜೀನಿಯಾಳನ್ನು ಹೆಂಗ್ ಕರೆಸ್ಕೊಳ್ಳೋದು ಅಂತಂದ್ರೆ, ನಿನ್ನನ್ನು ನೋಡಲು ಅತ್ಯಂತ ಸುರಸುಂದರವಾದಂಥ ಒಬ್ಬ ಸುಂದರ ರಾಜಕುಮಾರ ನೋಡ್ಲಿಕ್ಕೆ ಬರುವವನಿದ್ದಾನೆ, ನೀನು ಬರಬೇಕು ಅಂತ ಹೇಳ್ತಾಳೆ. ಅವಳು ಖುಷಿಯಿಂದ ನನಗೆ ಗಂಡ ನೋಡ್ಕೊಂಡು ಬರ್ತಾರೆ, ನಾನು ವರವನ್ನು ನೋಡ್ಲಿಕ್ಕೆ ಖುಷಿಯಿಂದ ಬರ್ತಾಳೆ. ಅವನನ್ನು ಬಲಿ ಕೊಡ್ತಾರೆ, ಹಡಗಳು ಚಲಾವಣೆ ಆಗ್ತದೆ. ಮುಂದೆ 20 ವರ್ಷ ಯುದ್ಧ ಮಾಡಿ ಅವಳನ್ನು ಗೆದ್ದುಕೊಂಡು ವಾಪಸ್ ಬರ್ತಾರೆ. ಬರುವುದರಲ್ಲಿ ಏನಾಗ್ತದೆ, ಅಗೆಮೆಮ್ನನ ಹೆಂಡತಿ ಹೆಸರು ಕ್ಲೈಮೆನೆಸ್ತ್ರ ಅಂತ, ಅವಳು ಐಗಿಸ್ತಸ್ ಜೊತೆ ಸಂಪರ್ಕ ಮಾಡಿರ್ತಾಳೆ. ಅದರ ಪರಿಣಾಮವಾಗಿ ಅವರಿಬ್ಬರು ಕೂತ್ಕೊಂಡು
ಅಗೆಮೆಮ್ನನನ್ನು ಕೊಲೆ ಮಾಡ್ತಾರೆ. ಅಗೆಮೆಮ್ನನನ್ನು ಕೊಲೆ ಮಾಡಿದ ತಕ್ಷಣ ಅವನಿಗೊಂದು ಮಗು ಇರ್ತದೆ ಓರೆಸ್ಟಸ್ ಅಂತೇಳಿ. ಆ ತಂದೆಯ ಕೊಲೆ ಆಗಿದ್ದನ್ನು ಎಲೆಕ್ಟ್ರಾ ಅಂತ ಅವರ ಮಗಳು ನೋಡ್ತಾಳೆ. ನೋಡಿ ತಾಯಿಯ ಮೇಲೆ ಸೇರ್ ತೀರಿಸ್ಕೊತಾರೆ ಅವರು. ಮುಂದೆ ಓರೆಸ್ಟಸ್ ಮತ್ತು ಎಲೆಕ್ಟ್ರಾ ಕೂಡಿ ತಂದೆಯನ್ನ ತಾಯಿಯನ್ನ ಕೊಲೆ ಮಾಡ್ತಾರೆ. ಮುಂದೆ ಆ ತಾಯಿಗೆ ಇನ್ನೊಂದು ಮಗು ಹುಟ್ಟಿರ್ತದೆ, ಅವರು ಈ ರೀತಿ. ಹೀಗೆ ಕೊಲೆ ಈ ದುರಂತ ಹೇಗೆ ಮುಂದುವರಿತೈತೆ ಅನ್ನುವಂಥದ್ದನ್ನ ಗ್ರೀಕ್ ನಾಟಕಗಳಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಈಡಿಪಸ್ ರೆಕ್ಸ್ ಆಗಿರ್ಬೋದು. ಹೀಗಾಗಿ ಅನೇಕ ದುರಂತಗಳ ಸರಮಾಲೆಯನ್ನು ಅವರು ಬಿಚ್ಚಿಟ್ಟಂತ ಕೀರ್ತಿ ಒಂದು ಗ್ರೀಕರಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನಾನಿಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಅವೆಲ್ಲ ಕಥೆಗಳನ್ನು ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ದೈವ ಅಥವಾ ಅದನ್ನು ಪ್ರಬಲವಾಗಿ ಅವ್ರು ನಂಬಿದ್ರು. ಅದೇ ರೀತಿಯಲ್ಲಿ ಓಡಿಪಸ್ ರೆಕ್ಸ್ ಅಂತ ನಾಟಕದಲ್ಲಿ ಅದು ಒಂದು ದೈವವಾಣಿ ಆಗ್ತದೆ. ನೀನು ತಾಯಿಯನ್ನ ಮದುವೆ ಆಗ್ತಾ ಇದೀಯಾ, ತಂದೆಯನ್ನು ಕೊಲೆ ಮಾಡ್ತಾ ಇದೀಯಾ, ಅದನ್ನ ತಪ್ಪಿಸಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದೆ ಮಗು, ಆದ್ರೆ ಆಗೋದಿಲ್ಲ. ಕೊನೆಗೆ ತಾಯಿಯನ್ನ ಮದುವೆ ಆಗ್ತದೆ, ತಂದೆಯನ್ನ ಕೊಲೆ ಮಾಡ್ತಕ್ಕಂಥ ಒಂದು ದೃಶ್ಯ ಓಡಿಪಸ್ ರೆಕ್ಸ್ ನಲ್ಲಿ ಬರ್ತದೆ ಅನ್ನುವಂಥದ್ದು. ಹೀಗೆ ನಾಟಕಗಳ ವೈವಿಧ್ಯತೆಯನ್ನು ಹೇಳ್ತಾ ಹೋದ್ರೆ ಎಷ್ಟು ಟೈಮ್ ಆದರೂ ಸಾಲೋದಿಲ್ಲ. ಈ ಟೈಮ್ ನನಗೆ ಬಹಳಷ್ಟು ಲಿಮಿಟೆಡ್ ಆಗ್ತದೆ. ಪೂರ್ಣ ಪ್ರಮಾಣದಂತಹ ಒಂದು ಏನು ವೇದಿಕೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಈ ವೇದಿಕೆಯನ್ನ ನಮ್ಮೂರಿನ ಜನರನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಬ್ರದರ್ ಮಾಡಿದ್ರು. ಅದೇ ರೀತಿಯಾಗಿ ಅನೇಕ ಜನ ಮಾಡಿದ್ರು. ಅವ್ರು ಹೇಳಿದಂತ ಮಾತುಗಳನ್ನ ನೀವು ಕೇಳಿದರೆ ನೀವು ಒಳ್ಳೇದಾಗ್ತಾ ಇದ್ದೀರಿ ಅನ್ನುವಂಥದ್ದು. ನಿಮ್ಮ ಮುಂದಿನ ಪೀಳಿಗೆ ನೀವು ಏನು ಕಲಿಸ್ಕೊಡ್ತಾ ಇದ್ದೀರಿ ಅನ್ನೋದು ನೀವು ಚಿಂತನೆ ಮಾಡಿ. ನೀವು ಅವೆಲ್ಲ ಸಣ್ಣ ಸಣ್ಣ ಹುಡುಗರ ಕಣ್ಣುಗಳಲ್ಲಿ ಒಳ್ಳೆಯ ಭವಿಷ್ಯತ್ತು ರಂಗಿನ ಕಲ್ಪನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅವ್ರ ಮುಂದೆ ನಾವು ಕುಡಿತಾ ನಿಂತರೆ ಅವ್ರು ಏನು ಭವಿಷ್ಯತ್ತನ್ನು ಕೊಂಡೊಯ್ಯಬಹುದು ಅನ್ನುವಂಥದ್ದನ್ನು ನೀವು ವಿಚಾರ ಮಾಡಿ. ಆದ್ದರಿಂದ ಅವುಗಳಿಗೆ ಉತ್ತಮವಾದಂತಹ ಭವಿಷ್ಯತ್ತನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡ್ತೀರಿ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ನಾನು ಹೇಳಿ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಈ ಸಭಿಕರಿಗೆ, ಅದೇ ರೀತಿಯಾಗಿ ನಿರೂಪಕರಿಗೆ, ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸರಿ. ನಾಟಕ ಬೆಳೆದು ಬಂದ ರೀತಿಯನ್ನ, ಅದರ ಇತಿಹಾಸವನ್ನ ನಮ್ಮೆಲ್ಲರಿಗೂ ಉಣಬಡಿಸಿರುವಂತಹ ಉಪನ್ಯಾಸಕರಾದ ಶ್ರೀ SR ಗೋಲ್ಗೊಂಡ್ ಉಪನ್ಯಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಇಂದಿನ ಮಾರುತೇಶ್ವರ ಹಾಲುಕಳೆ ನಿಮಿತ್ತವಾಗಿ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮಾಜಿ ಸೈನಿಕರಾಗಿರುವಂತಹ ಶ್ರೀ ರಾವತ್ತ ಹಂಡಿ ಅವರು 25,000 ರೂಪಾಯಿಗಳನ್ನ ಕೊಡು ಮಾಡಿದ್ರು. ಅವರಿಗೆ ಮಾರುತೇಶ್ವರ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಟಕದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಶ್ರೀ MS ಬೆಳ್ಳುಬ್ಬಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ವಿಜಯಪುರ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಪೀಠಕ್ಕೆ ಅರ್ಪಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮಾರುತೇಶ್ವರ ಪಾದಗಳಿಗೆ ಸಾಷ್ಟಾಂಗವರ್ಗುತ್ತಾ, ಅದೇ ರೀತಿ ಲಕ್ಷ್ಮೀ ದೇವಿಯ ಪಾದಗಳಿಗೂ ಸಾಷ್ಟಾಂಗವರ್ಗುತ್ತಾ, ನಡೆದಾಡುವ ದೇವರು ಪರಮ ಪೂಜ್ಯ ಪಾದಗಳಿಗೂ ಸಾಷ್ಟಾಂಗವರ್ಗುತ್ತಾ, ಈ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಧರ್ಮದ ಊರಿನಲ್ಲಿ ದುರ್ಯೋಧನ ಎಂಬ ಸಾಮಾಜಿಕ ನಾಟಕ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ರಾಜಶೇಖರ್ ಹಿರೇಮಠ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗವರ್ಗುತ್ತಾ, ಇನ್ನೋರ್ವ ಮಾರುತೇಶ್ವರ ಅರ್ಚಕರಾಗಿರ್ತಕ್ಕಂಥ ಜಾಧವ್ ಅವರೇ, ವೇದಿಕೆ ಮೇಲೆ ಆಶ್ಚರ್ಯರಾಗಿರ್ತಕ್ಕಂಥ ಹನುಮಂತ್ ನ್ಯಾಮಗೊಂಡ್ ಅವರೇ, ಎಲ್ಲ ಶರಣು ಸಾವ್ಕಾರ್ ನ್ಯಾಮಗೊಂಡ್ ಅವರೇ, ಓಂಕಾರ ಬೋಡ ಪಾಟೀಲ್ ಅವರೇ, ಗೋಲ್ಗೊಂಡ್ ಸರ್ ಅವರೇ, ಹಾಗೂ ಉಪನ್ಯಾಸಕರಿರ್ತಕ್ಕಂಥ ಗೋಲ್ಗೊಂಡ್ ಅವರೇ, ಇವರ ನ್ಯಾಮಗೊಂಡ್ ಡಾಕ್ಟರ್ ಆಗಿರ್ತಕ್ಕಂಥ ನ್ಯಾಮಗೊಂಡ್ ಅವರೇ, ಎಲ್ಲ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಹಿರಿಯರೇ, ಯುವ ಮಿತ್ರರೇ, ಹಾಗೂ ಇಲ್ಲಿ ಸಂಗೀತ ಬಳಗದವರೇ, ಮಾಧ್ಯಮದ ಮಿತ್ರರೇ, ಹಾಗೆ ಇಲ್ಲಿ ಈ ನಾಟಕವನ್ನು ನೋಡಲಿಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಕಲಾ ಬಂಧುಗಳೇ, ಕಲಾ ಪ್ರೇಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೀಗ ತಾನೇ ಈ ನಾಟಕದ ಬಗ್ಗೆ ಸಾಕಷ್ಟು ಉದ್ಘಾಟಕರು ಮತ್ತು ಉಪನ್ಯಾಸಕರು ಎಲ್ಲ ಒಂದು ವಿಸ್ತಾರವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾಟಕಪ್ಪ ಅಂತಂದ್ರೆ ನಮಗೆ ಈಗ ಓದು ಬರ ಎಲ್ಲರಿಗೆ ಐತಿ, ಸಾಹಿತ್ಯಗಳನ್ನ ನಮಗೆ ಒಂದು ಕಲಿತು ಬರೆದು ಸಾಹಿತ್ಯವನ್ನು ಇಡ್ತಕ್ಕಂಥ ಕೆಲಸವನ್ನ ಹಿಂದೆ ಮಾಡಿದ್ದಾರೆ. ಎಲ್ಲರಿಗೂ
ನಮ್ಮ ಗ್ರಾಮೀಣ ಜನಕ್ಕೆ ಅವಾಗ ಶಿಕ್ಷಣದಿಂದ ಎಲ್ಲರೂ ವಂಚಿತರಾಗಿದ್ರು. ಎಲ್ಲಿ ಈಗ ನಾವು ಕೇಳ್ತಾರೆ ರಾಮ ಇದ್ನ ಕಾಲ್ಪನಿಕ ಅನ್ನುವಂಥದ್ದನ್ನು, ಯಾಕಂದ್ರೆ ಅವೆಲ್ಲ ಈ ನಾಟಕಗಳ ಮುಖಾಂತರ ಅವ್ರನ್ನ ಇವತ್ತು ರಾಮ, ಲಕ್ಷ್ಮಣ, ಹನುಮಂತ, ಭೀಮ ಇವರೆಲ್ಲ ಹೆಸರಿಟ್ಕೋತ ಬರೋದ್ರಿಂದ ಈ ನಮ್ಮ ಕಲೆಗಳಲ್ಲಿ ಅವ್ರು ಯಾರು ಕಲಿತಿರೋದಿಲ್ಲ. ಹಿಂದಿನ ಯಾವುದೇ ಒಂದು ಜಾನಪದ ಕಲೆಗಳನ್ನು ನೋಡ್ರಿ ನೀವು, ಇವತ್ತು ಲಾವಣಿ ಪದ ಇರ್ಬೋದು, ಅಂತಿ ಪದ ಇರ್ಬೋದು, ಅವ್ರು ಯಾರು ಅಕ್ಷರ ಕಲಿತಿರೋದಿಲ್ಲ. ಆದ್ರೆ ಪ್ರತಿಯೊಂದು ಈ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನ ಅವ್ರು ಹಾಡಿ ಹೇಳುವಂಥದ್ರಲ್ಲಿ ಅವ್ರು ಈ ಸಾಕಷ್ಟು ಲೇಖಕರಿಗೆ ಕೂಡ ಯಾವುದೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಕಥೆಗಳನ್ನ ವಿಸ್ತರಣೆ ಮಾಡಿ ಇರ್ತಕ್ಕಂಥ ಮುಂದಿನ ಪೀಳಿಗೆಗೆ ಹೇಳುವಂತ ಶಕ್ತಿ ಆ ಕಲೆಗೆ ಐತೆ. ಆ ಕಲೆ ಐತಂತಂದ್ರ ಅದು ಬರಬರ್ತ ನಾಟಕವನ್ನು ನೋಡೋದ್ರಿಂದ ಇಲ್ಲಿ ಸಾಕಷ್ಟು ಇಲ್ಲಿ ಕೆಟ್ಟ ಪಾತ್ರಗಳು ಬರ್ತಾವ, ಚಲೋನು ಬರ್ತಾವ. ಇದೀಗ ತಾನೇ ಇಲ್ಲಿ ಹೇಳಿದ ಬರ್ತಕ್ಕಂಥ ಪಾತ್ರಗಳಲ್ಲಿ ನಮ್ಮ ಗೋಲ್ಗೊಂಡ್ ಸರ್ ಹೇಳಿದ್ರು, ಬರ್ತಕ್ಕಂಥ ಇಲ್ಲಿ ಏನಪ್ಪಾ ಅಂತಂದ್ರ ನಮ್ಗೆ ಇಲ್ಲೆಲ್ಲ ಸಾಕಷ್ಟು ಬಂದೈತಿ, ಏನೆಲ್ಲ ಅನುಕೂಲ ಆಗಿದೆ, ನೀರಾವರಿ ಆಗಿದೆ, ಸಾಕಷ್ಟು ಜಮೀನು ಅದಾವ, ಎಲ್ಲ ಐತೆ. ಆದ್ರೆ ಅವರು ಹೇಳೋ ಪ್ರಕಾರ ನಮ್ಮಲ್ಲಿ ಇರತಕ್ಕಂಥ ಯುವಕರಲ್ಲಿ ನಾವು ದುಶ್ಚಟಗಳಿಗೆ ಆದ್ರೆ ನಮ್ಮ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ತಂದೆ, ತಾಯಿ, ಹೆಂಡ್ರು, ಮಕ್ಕಳು, ಯಾಕಂದ್ರೆ ನಾವು ಅದೇ ವೇತಂದ್ರೆ ಅವ್ರಿಗೊಂದು ಏನೋ ಒಂದು ಶಕ್ತಿ ಇರ್ತದೆ. ನಾವೇನೋ ಒಂದು ಈ ದುಶ್ಚಟಗಳಿಗೆ ಬಲಿ ಆದ್ರೆ, ಯಾಕಂದ್ರೆ ಅದು ಬಹಳ ವಿಶೇಷವಾದಂಥ, ಒಬ್ಬೊಬ್ಬರಿಗೆ ನೋವು ಆಗ್ಬೋದು, ಏನಪ್ಪಾ ಇವ್ರು ಬಂದು ಏನೋ ಒಂದು ಹೇಳ್ತಾರ ಅನ್ನುವಂಥದ್ದು ಹೇಳಿದ್ರೆ ಅವ್ರು, ಯಾಕಂದ್ರೆ ಅವ್ರದ್ದು ಮುಚ್ಚಿಟ್ಟಿಲ್ಲ. ನಾನು ಮಾಣಿಕ್ಯನ್ 4 ತಿಂತಿದ್ ನೀವು ಒಬ್ರು ಯಾರೋ ಹೇಳೋದ್ರಿಂದ ಬಿಟ್ನಿ ಅನ್ನುವಂಥದ್ದನ್ನ, ಯಾಕಂದ್ರೆ ಅದು ಬೇಕಾ. ಯಾಕಂದ್ರೆ ನಾವು ಎಲ್ಲಾನು ಈಗ ಎಲ್ಲರೂ ಹೇಳೋರೇ ಇಲ್ಲ ಅಂತಂದ್ರೆ ನಾವು ಏನೋ ತಪ್ಪು ಮಾಡಿದಾಗ ಇನ್ನೊಬ್ರು ಹೇಳುವಂಥದ್ದು ಇರ್ಬೇಕು, ಆ ಕೇಳಿ ಅವ್ರು ಹೇಳೋದು ಸರಿ ಐತಿ ಅನ್ನುವಂಥದ್ದನ್ನ. ಯಾಕಂದ್ರೆ ಎಲ್ಲಾನು ಐತಿ, ಆರೋಗ್ಯನೇ ಇಲ್ಲ ಅಂತಂದ್ರೆ ಏನ್ ಮಾಡೋರಿದ್ದೀರಿ. ಎಲ್ಲಾನು ಸಾಕಷ್ಟು ವರ್ಷ ಒಂದು 10 ಲಕ್ಷ ಕಬ್ಬು ಬರ್ತೈತಿ, 20 ಲಕ್ಷ ರೂಪಾಯಿ ಬೇಕು, ಸಾಕಷ್ಟು ದುಡ್ಡು ಬರ್ತೈತಿ, ಜಮೀನ್ ಐತಿ, ಎಲ್ಲ ಐತಿ. ಆರೋಗ್ಯಕ್ಕಿಂತ ಭಾಗ್ಯ ಏನೂ ಅಲ್ಲ. ಇವತ್ತೊಂದು ಕೋಟಿ ಕೊಡ್ತೇವತ್ತಂದ್ರು ನಮ್ಮ ಶರೀರನ್ನ ಹೊಳ್ಳಿ ಬರಕ್ ಆಗುದಿಲ್ಲ. ಆದ ಕಾರಣ ಇಲ್ಲಿ ಸಾಕಷ್ಟು ಐತಿ. ಆದ ಕಾರಣ ನಮ್ಮಲ್ಲಿ ಈ ನಾಟಕ ಕಲೆ ಉಳಿಲಿ. ಈ ಊರ ಒಳ್ಳೆ ಒಂದೊಂದು ಸಂಘಟನೆ, ಈ ಊರಿನಂತ ಸಂಘಟನೆ ಎಲ್ಲಿಯೂ ಇಲ್ಲ. ಯಾಕಂದ್ರೆ ಇಲ್ಲಿ ಏನೋರ ಒಂದು ಮನಸ್ಸು ಮಾಡಿದ್ರಂದ್ರ ಈ ತಾಲೂಕಿನಲ್ಲಿ ಅದ್ಭುತವಾದಂತ ಕಾರ್ಯಕ್ರಮ ಮಾಡಕ್ ಯಾವುದೇ ತರಹದ ರೋಣಿಹಾಳ ಗ್ರಾಮ ಹಿಂದೆ ಬೀಳುವುದಿಲ್ಲ ಅನ್ನೋಂಥ ಮಾತನ್ನ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬರ್ತೀನಿ. ಯಾಕಂದ್ರೆ ಇಲ್ಲಿ ಏನೋ ಒಂದು ಇವತ್ತು ಹಿರಿಯರು ಇರ್ಬೋದು, ಯುವಕರು ಇರ್ಬೋದು, ಇರ್ಲಿ ಒಂದು ಉತ್ಸಾಹನ ಬೇರೆ ಅದು. ಇವತ್ತೊಂದು ಮಾಡ್ಬೇಕನ್ನುವಂಥದ್ದು ಏನು ತಲೆ ತಗೊಂಡ್ರಂದ್ರ ಅದನ್ನ ಇಲ್ಲಿ ಜಾತಿ ಧರ್ಮ ಇದೆ. ನಮ್ಮ ಓಂಕಾರಪ್ಪ ಕೂಡ ಹೇಳಿದ್ರು, ಜಾತಿಯನ್ನ ಮೀರಿದ್ದನ್ನ ಅದ್ ಜಾತ್ರೆ ಅಂತ ಕರೀತಾರ ಅನ್ನುವಂತ ಮಾತನ್ನ. ಯಾಕಂದ್ರ ನಾವು ಬಬಲಾದಿ ವರ್ಷ ಜಾತ್ರೆ ಹೋಗ್ತೇವೆ, ಅಲ್ಲಿ ಒಂದು ಪಂಕ್ತಿ ಅಂತ ಮಾಡ್ತಾರೆ. ಆ ಪಂಕ್ತಿಯನ್ನು ಯಾಕೆ ಮಾಡ್ತಾರಂತಂದ್ರ ಅಲ್ಲಿ ಯಾರಿಗೂ ಭೇದ, ಯಾರು ಶ್ರೀಮಂತ ಬಡವ ಅನ್ನೋದಿರೋದಿಲ್ಲ. ರಸ್ತೆ ಒಳಗನ ಕುಂದಿರ್ಸ್ತಾರ, ರಸ್ತೆ ಒಳಗನ ಊಟಕ್ಕೆ ಹಾಕ್ತಾರ, ಪ್ರಸಾದವನ್ನ ಮಾಡ್ತಾರ. ಅಂದ್ರೆ ಅಲ್ಲಿ ನಾನು ಯಾರು ಹೆಚ್ಚು ಕಮ್ಮಿ ಅನ್ನುವಂಥದ್ದನ್ನ ಬರಬಾರ್ದು ಅನ್ನುವಂಥದ್ದನ್ನ ನಮ್ಮ ಪರಮ ಪೂಜ್ಯರು ಅವತ್ತಿನಿಂದ ಹಾಕಿಕೊಟ್ಟು ಬಂದಾರ. ಅದನ್ನೆಲ್ಲ ಮರೆತು ಮಾಡುವುದನ್ನ ಜಾತ್ರೆ. ಯಾಕಂದ್ರೆ ಇಲ್ಲಿ ಮನಸ್ಸುಗಳ ಒಂದಾಗುವಂತದ್ದನ್ನ ಆಗ್ಬೇಕು ಜಾತ್ರೆ. ಇಲ್ಲಿ ಏನೋ ಒಂದು ವ್ಯಸನವನ್ನ ಮಾಡಿ ಜಾತ್ರೆಗಳು ಹೆಂಗಾಗತ್ತಾವಂದ್ರ ಏನೋ ನಾವು ಯಾರೋ ಒಬ್ಬ ತಪ್ಪು ಮಾಡೋದ್ರಿಂದ ಅದಕ್ಕೊಂದು 4 ಮಂದಿ ಸಂಘಟನೆ ಆಗೋದು, ಅವರೊಂದು ಗುಂಪು ಕಟ್ಟುವುದು. ಆ ಜಾತ್ರೆಗಳು ಊರನ್ನ ಒಗ್ಗಟ್ಟನ್ನು ಮಾಡುವಂತ ಜಾತ್ರೆಗಳಾಗಬೇಕಿದ್ದು ಹೊರತಾಗಿ ಯಾವುದೇ ಜಾತ್ರೆಗಳಿಂದ ಊರಿನಲ್ಲಿ ಪಂಗಡಗಳಾಗಿ ಅವ್ರು ಹಿಂಗಾತು ಅನ್ನುವಂಥದ್ದನ್ನ ಊರಲ್ಲಿ ಅಹಿತಕರ ಘಟನೆಗಳನ್ನ ಸೃಷ್ಟಿ ಮಾಡುವಂಥದ್ದು ಆಗ್ಬಾರ್ದು. ಯಾಕಂದ್ರೆ ಆ ಗುಂಗ್ ಹಂಗೆ ಮಾಡಿಸ್ತೈತೆ, ಅದಾವ ಮಾಡ್ಬೇಕತ್ತಲ್ಲ, ಅದು ಆ ಹೆಸನ್ನ ಹಂಗೆ ಮಾಡತೈತಿ. ಆ ಹೆಸರಿಂದ ತಾವೆಲ್ಲರೂ ದೂರ ಆಗುವಂತ ಮಾತನ್ನ ಹೇಳ್ತಾ ಇಲ್ಲಿ ತಾವೆಲ್ಲರೂ ಒಂದು ಅವ್ರು ಏನ್ ಹೇಳಿದಾರೆ. ಯಾಕಂದ್ರೆ ಒಟ್ಟರು ಚಿಂತಕರಿದ್ರು, ಇಲ್ಲೆಲ್ಲ ಶಿಕ್ಷಕರು ಒಳ್ಳೆ ಹುದ್ದೆಗಳಲ್ಲಿ ಅದಾರ. ಅವರೆಲ್ಲರೂ ಮನಸ್ಸು ಮಾಡಿದ್ರ ಈ ಊರನ್ನ ಒಂದು ಆದರ್ಶ ಗ್ರಾಮವಾಗಿ ಮಾಡ್ಲಿಕ್ಕೆ ಅವರೆಲ್ಲ ಕಂಕಣಬದ್ಧರಾಗಿ ಅದಾರ. ಸಾಕಷ್ಟು ಉಪನ್ಯಾಸಕರು ಅದಾರ. ಅವ್ರನ್ನೆಲ್ಲ ಕರೆಸಿ ತಮ್ಮೇಲೆ ಈ ಸಂದರ್ಭದಲ್ಲಿ ಅಷ್ಟೊಂದು ಆಗಾಕಿಲ್ಲ, ಎಲ್ಲ ಯುವಕರನ್ನ ಕರೆಸಿ ಆ ಹೊರಗೆ ತಿಳುವಳಿಕೆಯನ್ನು ಹೇಳಿ ಈ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಈ ಊರಿನ ಒಂದು ಅಭಿವೃದ್ಧಿಗೆ ಮತ್ತು ಊರಿನ ಒಂದು ಶ್ರೇಯೋ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ ಅವರೆಲ್ಲ ಕೊಡಾಕ್ ರೆಡಿ ಅದಾರ. ಅದನ್ನೆಲ್ಲ ತಾವೆಲ್ಲರೂ ಯುವಕ ಸಂಘಟನೆಗಳ ಕೂಡಿ ಆ ಒಂದು ಕಾರ್ಯವನ್ನು ಮಾಡ್ರಿ ಅಂತ ಕೇಳ್ತಾ ಇಲ್ಲಿ ನನಗೆ ಈ ನಾಟಕಕ್ಕೆ ಕರೆದು ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಸನ ಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ಹಿರಿಯರ ಸಹಕಾರವನ್ನ ತೆಗೆದುಕೊಂಡು ಆದರ್ಶ ಗ್ರಾಮದತ್ತ ತಾವು ಸಾಗಬೇಕು ಅಂತ ಸಲಹೆ ಸಹಕಾರಗಳನ್ನು ನೀಡಿರುವಂತಹ, ಮಾರ್ಗದರ್ಶನ ನೀಡಿರುವಂತಹ
ಅಧ್ಯಕ್ಷರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪೂಜ್ಯರಿಂದ ಆಶೀರ್ವಚನ ಶ್ರೀ ರಾಜಶೇಖರ ಸ್ವಾಮಿಗಳು ತಮ್ಮ ಆಶೀರ್ವಚನವನ್ನು ನೀಡಬೇಕೆಂದು ಕೇಳ್ಕೊಳ್ತಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಮೊದಲಿಗೆ ಆರಾಧ್ಯ ದೇವರಂತ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ನಾಟಕವನ್ನು ವೀಕ್ಷಿಸಲು ಬಂದಂಥ ಎಲ್ಲ ನಮ್ಮ ಗ್ರಾಮದ ಜನರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ವಿಜೃಂಭಣೆಯಿಂದ ಆಯಿತು. ಆದರೆ ಈಗ ಒಂದು 4 ವರ್ಷದಿಂದ ಸ್ವಲ್ಪ ಡಿಮ್ ಅನಿಸಿತ್ತು ನಮಗೆಲ್ಲರಿಗೆ. ಆದರೆ ಈ ಸಲದ ವಾತಾವರಣ ಬೇರೆ ಆಗ್ಬಿಟ್ಟೈತೆ ಈ ವರ್ಷ. ಯಾಕಂದ್ರೆ ಈ ವರ್ಷ ನಮ್ಮ ಹಳಿ ಹನುಮಪ್ಪ ಇದು ಮಾಡಿದ ಹನುಮಂತೇವ್ರ ಮೂರ್ತಿ ಹೊಸದಾಗಿ ಬಂದ್ಬಿಟ್ಟ. ಆ ಹನುಮಂತೇವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಹಾಗೂ ಲಕ್ಷ್ಮೀದೇವಿ ಆಶೀರ್ವಾದ ಏನೋ ಗೊತ್ತಿಲ್ಲ. ಈ ಸಲ ಲಕ್ಷ್ಮೀದೇವಿ ಜಾತ್ರೆ ಅಷ್ಟೇ ವಿಜೃಂಭಣೆಯಿಂದ ಆಯಿತು, ಹಾಗೆ ಮಾರುತೇವ ಜಾತ್ರೆ ಅಷ್ಟೇ ವಿಜೃಂಭಣೆಯಿಂದ ಆಯಿತು. ಅದಕ್ಕೆ ಕಾರಣ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರ ಶಕ್ತಿ ಎಂತಾದ್ಮೇಲೆ ಅದಕ್ಕೊಂದು ನಿಮ್ಗೆ ಆಗಿದ್ದ ಘಟನೆ ಹೇಳ್ತೇನೆ ಇವತ್ತು. ಏನು ಘಟನೆ ಅಂತಂದ್ರೆ, ಈಗ ನೂತನವಾಗಿ ಮಾರುತೇಶ್ವರ ವಿಗ್ರಹವನ್ನು ಸ್ಥಾಪಿಸರು. ಅದಕ್ಕೆ ಆ ಬೆಳ್ಳಿ ಮುಖ ಅಂತ ಒಂದು ಬೇರೆ ಬೆಳ್ಳಿ ಮುಖವಾಡ ಮಾಡಿಸಿದ್ರು ಭಕ್ತರು. ಆ ಮುಖವಾಡ ಬೆಳಗಾವಿಯಿಂದ ತೊಗೊಂಬಂದ್ರು. ಬೆಳಗಾವಿಯಿಂದ ಬರುವಾಗ ಕಾರ್ ಕಡೆ ಬರತ್ತಿದ್ರು ಅವ್ರು. ಬರೋ ಟೈಮ್ನಾಗ ಏನು ಸಂದರ್ಭ ಅಂತ, ಅಲ್ಲಿ ಇವು RTO ಪೊಲೀಸರು ಅವರು ಎಲ್ಲಾ ಗಾಡಿ ಚೆಕ್ ಮಾಡ್ಯಾರ. ಕನಿಷ್ಠ ಒಂದು 50 ಗಾಡಿ ಹಿಡಿದಿದ್ರಂತ. ಈ ಮಾರುತೇಶ್ವರ ಇದು ಗಾಡಿ ಒಟ್ಟ ಇದು ಕೈನೂ ಮಾಡಲ್ಲ ಏನು ಮಾಡಲ್ಲ ಅಂತ ಡೈರೆಕ್ಟ್ ಬಂದ್ಬಿಟ್ರ ಅವ್ರು. ಅಂದ್ರೆ ಮಾರುತೇಶ್ವರ ಅವ್ರ ಮನಸ್ಸಿನಾಗ ಹೋಗ್ಯಾನೋ ಏನೋ ಗೊತ್ತಿಲ್ಲ, ಆರ ಅವನ ಶಕ್ತಿ ಅಲ್ಲಿ ತೋರ್ಸ್ಯಾನೋ. ಅದೇ ರೀತಿ ಇನ್ನೊಂದು ಸಂದರ್ಭ ಹೆಂಗಾಯ್ತು ಅಂದ್ರೆ, ಮಾರುತೇಶ್ವರ ಗಾಡಿ ನಮ್ಮ ಕ್ರಾಸಿಗಿನ ಮಾರುತೇಶ್ವರ ಮೂರ್ತಿ ತಗೊಂಡು ಕ್ರಾಸಿಗೆ ಹೊಳ್ಳೋ ಟೈಮ್ನಾಗ ಅದು ಯಾರ ಫಂಕ್ಷನ್ ಇತ್ತು ಏನೋ ಗೊತ್ತಿಲ್ಲ, ಆದ್ರೆ ನಮಗ ಅವ್ರು ಮೆರವಣಿಗೆ ಮಾಡೋದು ಆಗ್ಲಿಲ್ಲ ಅಂತ ತಿಳ್ಕೊಂಡು ಮಾರುತೇಶ್ವರ ತಾನ ಮಾಡ್ಕೊಂಡು ಏನೋ ಗೊತ್ತಿಲ್ಲ, ಯಾರೋ ಒಂದು ಕುಂಭ ಮತ್ತು ಡೊಳ್ಳು ತಗೊಂಡ್ಬರತ್ತಿರತ್ತೆ ನಮಗೆ ಅವ್ರು ಆ ಮೂರ್ತಿ ತಗೊಂಡ್ಬಂದವ್ರು ಹೇಳಿದ್ರು ನಮಗೆ ಇದು ವಿಷಯ. ನಿಮ್ಮ ಕ್ರಾಸಿಗೆ ಹೊಳೆದ್ಕೊಳ್ಳೋಣ ನಮಗ ಡೊಳ್ಳು ಇದ್ರಿಗೆ ಬಂದು ಕುಂಭ ಹೊತ್ಕೊಂಡು ಮಹಿಳೆಯರು ಇದ್ರಿಗೆ ಬಂದ್ರು. ಅದೊಂದು ನಮಗೆ ಭಾಳ ಖುಷಿ ಆಯ್ತ್ರಿ, ನಮ್ಗೆ ಭಾಳ ಸಂತೋಷ ಆಯ್ತು ಮಂದಿ ಹೇಳಿದ್ರು. ಅದೇ ಸಂದರ್ಭದಾಗ ಮಾರುತೇಶ್ವರ ಊರಾಗ ಬಂದ. ಮತ್ತೆ ಈಗ ಒಂದು ವರ್ಷ ಬರಗಾಲ ಬಿದ್ದಿತ್ತು. ಆ ಬರಗಾಲ ಬಿದ್ದಿದ್ದ ಸಂದರ್ಭದಾಗ ಎಲ್ಲರೂ ನೀರಿಲ್ಲಕ್ಕೆ ಭಾಳ ಹತಾಶೆ ಆಗಿದ್ರು. ಮತ್ತೆ ಇನ್ನೊಂದು ನಾವು ಈಗ ಗೌಡ್ರ ಅಂತ ಹೇಳಿದ್ರು, ಈಗೆಲ್ಲ ದೇವರುಗಳು ದೇವಸ್ಥಾನಗಳು ಸಮುದಾಯಕ್ಕೆ ಸೀಮಿತ ಆಗಂತ. ಆದ್ರೆ ಅದನ್ನ ಒಗ್ಗೂಡ್ಸಕ ಒಂದು ಈ ಸಲ ಒಂದು ಕಾಲಘಟ್ಟ ಬಂದೈತಿ. ಹೆಂಗಂತಂದ್ರೆ ಮಾರುತೇಶ್ವರ ಕರೆಕ್ಟ್ ಆಗಿ ಹನುಮಂತರ ಗುಡಿ ಬಂದು ನಿಂದ್ರಕನ ಲಕ್ಷ್ಮೀದೇವಿ ಪಾಲಿಕೆ ಒಳಗೆ ಅಕ್ಷಾಗ ಹೋಗನ ನಮಗ ಮೇಘರಾಜ ಪ್ರಾರಂಭ ಮಾಡಿದ್ರು. ಇದು ಸಂದರ್ಭ ಇದು ಆಗಿದ ಘಟನೆ ಇದೆ. ನಿನ್ನೆ ಲಕ್ಷ್ಮೀದೇವಿ ಪಾಲಿಕೆ ಕರೆಕ್ಟ್ ಆಗಿ ಪಾಲಿಕೆ ಅಕ್ಷಿ ಒಳಗೆ ಪ್ರವೇಶ ಮಾಡೋದಕ್ಕ ಮಾರುತೇಶ್ವರ ಹನುಮಂತ ಗುಡಿಗೆ ಬರೋದಕ್ಕ ಇದಾಗಿದ್ದ ಘಟನೆ. ಅದಕ್ಕೆ ಆ ರೀತಿ ಲಕ್ಷ್ಮೀದೇವಿಯಲ್ಲಿ ಶಕ್ತಿ ಇದೆ ಮತ್ತು ಮಾರುತೇಶ್ವರಲ್ಲಿ ಶಕ್ತಿ ಇದೆ. ಆ ಮಾರುತೇಶ್ವರ ಮತ್ತು ಲಕ್ಷ್ಮೀದೇವಿಯ ಕೃಪಾಶೀರ್ವಾದದಿಂದ ಎಲ್ಲರ ಮನಸ್ಸಿನಲ್ಲಿ ಒಗ್ಗೂಡಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ಆಗಿ ಬಹು ವಿಜೃಂಭಣೆಯಿಂದ ನಾವು ಜಾತ್ರೆಯನ್ನು ಮಾಡೋಣ ಅಂತ ನಾನು ಆಶಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೂ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಅಧ್ಯಕ್ಷರಿಗೂ ಉದ್ಘಾಟಕರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಸಮಯದ ಅಭಾವದ ನಿಮಿತ್ತ ಒಂದೇ ಮಾತಿನಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತಾ ಇನ್ನೇನು ನಾಟಕ ಪ್ರಾರಂಭವಾಗಲಿದೆ. ಕಾರಣ ಎಲ್ಲರೂ ಶಾಂತಚಿತ್ತರಾಗಿ ನಾಟಕವನ್ನ ವೀಕ್ಷಣೆ ಮಾಡಬೇಕು ಅಂತ ಎಲ್ಲ ಕಲಾಭಿಮಾನ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಪೂರ್ಣ ವಿರಾಮ ನೀಡುತ್ತೇವೆ.